ಎಲ್ಲರಿಗೂ ನಮಸ್ಕಾರ. ಆಚಾರ, ವಿಚಾರ, ಉಚ್ಚಾರದ ಈ ಲೀಲಾಜಾಲನ್ಯಾಸದ ಕಾರ್ಯಕ್ರಮದಲ್ಲಿ ಇವತ್ತು 10ನೇ ಉಪನ್ಯಾಸದಲ್ಲಿ ನಾವು ಸೇರಿದ್ದೇವೆ. ಹಿಂದಿನ ಭಾಗದಲ್ಲಿ ಸರ್ ಅವರು ಕೆಲವೊಂದು ಪ್ರಶ್ನಿಸುವ ಕುರಿತು 3 ಉಪನ್ಯಾಸಗಳನ್ನು ನಡೆಸ್ಕೊಟ್ಟಿದ್ರು. ಇವತ್ತು ಮತ್ತೆ ಅದೇ ರೀತಿಯ ಇನ್ನೊಂದು ವಿಚಾರದ ಕುರಿತು ಉಪನ್ಯಾಸ ನಡೆಸಲಿಕ್ಕಿದ್ದಾರೆ. ಕನಸಿನ ಕುರಿತು. ಬೇಕಾದರೆ ಬೆಳಕಿಲ್ಲದೆ ಬದುಕಬಹುದು, ಆದರೆ ಕನಸಿಲ್ಲದ ಜಗದಲ್ಲಿ ಬದುಕೋದು ಕಷ್ಟ ಅನ್ನುವ ಕಾರ್ನಾಡರ ನಾಟಕದ ಕುರಿತು ಉಲ್ಲೇಖಿಸಿದ್ದಾರೆ. ಜೊತೆಗೆ ಹಾಗೆ ಕನಸು ಕೂಡ ಎಷ್ಟೊಂದು ವಿಕಾರ ಅನ್ನೋದನ್ನು ಕೂಡ ಇನ್ನೊಂದು ರೀತಿಯಲ್ಲಿ ಹೇಳ್ತಿದ್ದಾರೆ. ಈಗಾಗಲೇ ಕನಸಿನ ಕುರಿತಾದ ಇದು ಭಾಗ 1 ಅಂತ ಹಾಕಿದ್ದೇವೆ. ಅಂದ್ರೆ ಅರ್ಥ ಇದರಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು, ಇನ್ನೂ 2 ಅಥವಾ 3 ಭಾಗಗಳು ಆಗುವಂಥ ಸಂಗತಿ ಇದೆ ಅನ್ನೋದು ಕೂಡ ಸೂಚ್ಯವಾಗಿ ಇದರಲ್ಲಿ ವಿದ್ಯೆ ಆಗ್ತಾ ಇದೆ. ಉಪನ್ಯಾಸ ಆಲಿಸಲಿಕ್ಕೆ ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವ್ರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಂದಿನಂತೆ ವಿನಂತಿ, ಎಲ್ಲರೂ ತಮ್ಮ ಆಡಿಯೋ ಮತ್ತು ವಿಡಿಯೋವನ್ನು ಮೀಟಾಗಿದ್ದನ್ನು ಖಚಿತಪಡಿಸ್ಕೊಳ್ಳಿ. ಒಮ್ಮೆ ಮಧ್ಯದಲ್ಲಿ ಗೊತ್ತಿಲ್ಲ ಆದರೆ ಅಥವಾ ಹಾಗಾದರೆ ನಾನು ಅವ್ರನ್ನ ಮ್ಯೂಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಈಗ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಸರ್ ಕೇಳಿಸ್ತಾ ಇದೆಯಾ? ಸರ್ ಕೇಳ್ತಾ ಇಲ್ಲ. ಆನ್ ಮಾಡಿದ್ದೀನಲ್ಲ ವಾಲ್ಯೂಮ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಮಾತಾಡಿ. ಆತ್ಮೀಯರೇ, ಪ್ರಶ್ನೆಯಿಂದ ಇದ್ದಕ್ಕಿದ್ದಂತೆ ಕನಸಿನ ಕಡೆಗೆ ನೀವು ತಿರುಗಿದ್ರಿ ಅಂತ ನಿಮ್ಮ ಮನಸ್ಸಿಗೂ ಆಲೋಚನೆ ಬಂದಿರಬಹುದು. ಯಾರೋ ಒಬ್ರು ನಾನು ದೂರವಾಣಿ ಕರೆ ಮಾಡಿ ಕೂಡ ಕೇಳಿದ್ರು. ಕನಸುಗಳು ಮತ್ತು ಪ್ರಶ್ನೆಗೂ ಒಂದು ಸಾಮ್ಯ ಇದೆ. ಒಂದು ಪ್ರಶ್ನೆಯಾಗಿ ಪ್ರಾರಂಭ ಆದದ್ದು ಅನೇಕ ಪ್ರಶ್ನೆಗಳಾಗುವ ರೀತಿಯಲ್ಲಿಯೇ ಒಂದು ಕನಸು ಅನೇಕ ಕನಸುಗಳಿಗೆ ಮರಿ ಹಾಕುತ್ತೆ. ಸೊ ಜೀವಂತವಾದ ಮರಿ ಹಾಕುತ್ತೆ ನಾವೊಂದು ಅನ್ಕೊಂಡ್ರೆ ಇವೆರಡು, ಕನಸು ಮತ್ತೆ ಪ್ರಶ್ನೆಗಳು ಮರಿ ಹಾಕುತ್ತೆ. ಅದು ಏನಾದ್ರು ಆಗ್ಲಿ, ಕನಸಿನ ಬಗ್ಗೆ ವಿರುದ್ಧವಾದ ಅಭಿಪ್ರಾಯ ಇದೆ. ಕನಸು ಇದು ಏನು ಅಂತ ಒಬ್ರು ಹೇಳಿದ್ರೆ, ಇಲ್ಲ ಕನಸಿನಿಂದಲೇ ಯೋಜನೆಯಿಂದಲೇ ಗುರಿ ಸಾಧನೆ, ಕನಸು ಇರಬೇಕಾದ್ದು ಅಂತ ಹೇಳ್ತಾರೆ. ಈ ವೈರುಧ್ಯವನ್ನ ನಾವು ಈ ಕನಸಿನ ವಿಶ್ವರೂಪದಲ್ಲಿ ಸ್ವಲ್ಪವಾಗಿ ಅರ್ಥ ಮಾಡ್ಕೊಳ್ಳೋಣ. ಸಿಂಹ ಸ್ವಪ್ನ ಅಂತ ಒಂದು ಕವಿ ಸಮಯ ಇದೆ. ಸಿಂಹಕ್ಕೆ ಆನೆ ಕನಸಿನಲ್ಲಿ ಬಂದರೂ ಕೂಡ ಅದು ಸಿಂಹ ಸತ್ತು ಹೋಗುತ್ತೆ ಅನ್ನುವಂಥದ್ದು. ಇದು ಆನೆಗೆ ಸಿಂಹ ಸ್ವಪ್ನಕ್ಕೆ ಬಂದ್ರೆ ಆನೆ ಸತ್ತೋಗುತ್ತೆ ಅಂತ. ಅದಕ್ಕೆ ಸಿಂಹ ಅದನ್ನ ಕನಸಿನಲ್ಲಿ ನೋಡೋಕ್ಕೂ ಆನೆ ಹೆದರ್ಕೊಳ್ಳುತ್ತೆ. ಆನೆ ಸಿಂಹಕ್ಕಿಂತ ಗಾತ್ರ ಇದ್ರೂ ಕೂಡ ಸಿಂಹದ ಪೌರುಷ ಇದೆಯಲ್ಲ, ಒಟ್ಟಿಗೆ ತನ್ನ ಶಕ್ತಿಯನ್ನು ವಿನಿಯೋಗಿಸುವ ಶಕ್ತಿ ಆನೆಗಿಲ್ಲ ಅಂತ. ಆದ್ರೆ ಅಧ್ಯಯನಗಳು ತೋರಿಸೋ ಪ್ರಕಾರ ಕನಸು ಇಲ್ಲ ಅಂತ. ಪ್ರಾಣಿಗಳಿಗೆ ಯಾಕೆ ಕನಸಿಲ್ಲ, ಮನುಷ್ಯ ಪ್ರಾಣಿಗೆ ಮಾತ್ರ ಯಾಕಿದೆ ಅಂತ ಅನ್ನೋ ಪ್ರಶ್ನೆಯಿಂದಲೇ ಪ್ರಾರಂಭ ಮಾಡೋಣ. ಪ್ರಾಣಿಗಳಿಗೆ ಏನಾಗುತ್ತಪ್ಪ ಅಂತಂದ್ರೆ, ಅವು ಆ ಕ್ಷಣದ ಅನುಭವಕ್ಕೆ ಸ್ಪಂದಿಸುತ್ತವೆ ಹೊರತು ಹಳೆಯ ಅನುಭವ ನೆನಪಿಟ್ಕೊಂಡು ಆ ಅನುಭವಕ್ಕೆ ವರ್ತಮಾನದ ಅನುಭವವನ್ನು ಎರಡು ತೂಕ ಮಾಡಿ ನೋಡಕ್ ಹೋಗೋದಿಲ್ಲ ಅವು ಅಂತ. ಈಗ ನೋಡಿ, ಆನೆಗೆ ಸಿಂಹದ ಕನಸು ಬೀಳುತ್ತೆ ಹಾಗೆ ನೆನಪಿಸ್ಕೊಳ್ಳೋ ಶಕ್ತಿ ಪ್ರಾಣಿಗಳಿಗೆ ಇಲ್ಲದೆ ಇರೋದ್ರಿಂದ ಪ್ರಾಣಿಗಳಿಗೆ ಕನಸು ಬೀಳೋಲ್ಲ ಅಂತ. ಅದಕ್ಕೆ ಆ ಪ್ರಾಣಿಗಳು ಮುಂದುವರೆದಿಲ್ಲ. ಯಾಕೆಂದ್ರೆ ಬದಲಾಗೋ ಕನಸೇ ಕಾಣ್ದಿದ್ದೇನೆ. ಕನಸಿಲ್ದಿದ್ರೆ ಬದಲಾವಣೆ, ಪ್ರಶ್ನೆ ಇಲ್ದಿದ್ರೆ ಹೇಗೆ ಬದಲಾವಣೆ ಇಲ್ವೋ, ಕನಸಿಲ್ದಿದ್ರು ಬದಲಾವಣೆ ಇಲ್ಲ. ಅದಕ್ಕೆ ಪ್ರಾಣಿಗಳು ಹಾಗೆ ಉಳಿದಿವೆ. ಅದಕ್ಕೆ ಕನಸು ಕಾಣ್ಬೇಕು ಅಂತ ಇನ್ನೂ ಒಂದು ವಾದವೂ ಇದೆ. ಅದೇನೇ ಆಗ್ಲಿ, ಕನಸು ಅಂದ್ರೆ ಅದರಲ್ಲಿ ಮೊದಲನೇ ಗೋಜಲು ಅದು ವರ್ತಮಾನದ್ದು, ಗತಕಾಲದ್ದು, ಭವಿಷ್ಯ ಕಾಲದ್ದು ಅಂತ ನಾವು ಕೇಳಿದ್ರೆ ಅದರಲ್ಲಿ 3 ಕೂಡ ಸೇರ್ಕೊಂಡೇನೆ ಕನಸಾಗಿರುತ್ತೆ. ಗತಕಾಲದ ಅನುಭವದ ಅನ್ವಯ,
ವರ್ತಮಾನ ಕಾಲದಲ್ಲಿ ಅದಕ್ಕೆ ಆಗುತ್ತಿರುವ ಬದಲಾವಣೆಗಳ ಅವಲೋಕನ, ಭವಿಷ್ಯ ಕಾಲದಲ್ಲಿ ಕುರಿತಂತೆ ಆಶೋತ್ತರ. ಆದ್ದರಿಂದ ಅನ್ವಯ, ಅವಲೋಕನ, ಆಶೋತ್ತರಗಳು ಕೂಡಿದ್ರೆ ಕನಸು. ಈ ಮೂರಲ್ಲಿ ಯಾವುದು ಇಲ್ಲದೆ ಇದ್ರೂ ಕೂಡ ಅದು ಕನಸಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಕನಸು ಹೇಗೆ ಹುಟ್ಟುತ್ತೆ? ಪ್ರಶ್ನೆ ಕುತೂಹಲದಿಂದ ಹುಟ್ಟಿದಾಗೆ ಕನಸು ಹೇಗೆ ಹುಟ್ಟುತ್ತೆ ಅಂತಂದ್ರೆ, ವಾಸ್ತವ ಮತ್ತು ನಿರೀಕ್ಷೆಗಳ ಮಧ್ಯೆ ಸಾಂಗತ್ಯ ಕಳೆದು ಹೋದ್ರೆ ಅವಾಗ ಕನಸು ಹುಟ್ಟುತ್ತೆ. ನಾನ್ ನಿರೀಕ್ಷೆ ಏನೋ ಒಂದಿರುತ್ತೆ, ಒಬ್ಬ ಮನುಷ್ಯ ಹೀಗೆ ನಡ್ಕೋಬಹುದು ಅಂತ, ಅದೇ ಅವನು ನಡ್ಕೊಳ್ಳಿಲ್ಲ, ಕನಸಿನಲ್ಲಿ ಬಂದು ಅವನು ಇನ್ನೂ ಜೋರಾಗಿ ಜಗಳ ಹಾಕಿ ಕನಸು ಬೀಳ್ಬೋದು. ಅಥವಾ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ನಡ್ಕೊಂಡ, ಅವಾಗ ಇನ್ನೂ ದೊಡ್ಡ ಸ್ನೇಹಿತನಾಗುವ ಕನಸು ಬೀಳ್ಬೋದು. ಹೀಗಾಗಿ ಕನಸು ಅನ್ನೋದು ವಾಸ್ತವ ಮತ್ತು ನಿರೀಕ್ಷೆ ಈ ಎರಡರ ತಿಕ್ಕಾಟದಿಂದ ಬರುತ್ತೆ ಅನ್ನೋವಂಥದ್ದು ಒಂದು ವಿಶೇಷವಾದದ್ದು. ದಾರ್ಶನಿಕರು ಏನ್ ಹೇಳ್ತಾರೆ ಅಂದ್ರೆ, ಕನಸು ಅನ್ನೋದು ಹೇಗೆ ಆಗುತ್ತೆ ಅಂದ್ರೆ, ನಾವು ಆಸೆ ಪಡ್ತೀವಲ್ಲ, ಆ ನಿರೀಕ್ಷೆ ಅಂದ್ರೆ ಏನು? ಆಸೆನೇ ತಾನೆ. ಆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಹೇಳ್ದ. ಆಸೆ ಪಟ್ಕೊಳಕ್ ನಾವು ನಾಚ್ಕೋತೀವಿ. ತುಂಬಾ ಆಸೆ ಪಟ್ರು ಸಾರ್ವಜನಿಕವಾಗಿ ನನ್ನ ಆಸೆ ಹೇಳ್ಕೊಳಕ್ ಕೂಡ ನಾಚಿಕೆ ಪಟ್ಕೋತೀನಿ. ಆ ನಾಚಿಕೆ ಪಟ್ಕೊಳ್ಳುವಂತ ಆಸೆಗೆ ಕನಸು ಅಂದ್ರೆ ಯಾರು ವಿರೋಧಿಸೋದಿಲ್ಲ. ಹೀಗಾಗಿ ಒಂದು ಆಸೆಗೆ ಸಂಭಾವಿತತನವನ್ನು ತಂದುಕೊಡುವ ಪ್ರಯತ್ನವಾಗಿ ನಮ್ಮ ಎಲ್ಲ ಆಸೆಗಳನ್ನು ಕನಸಾಗಿ ಹೇಳಿದ್ರೆ, ನಾನು ಈ ಜೀವನದಲ್ಲಿ ಕನಸು ಕಂಡಿದ್ದೆ ಅಂದ್ರೆ ಎಷ್ಟು ಉದಾರವಾದ ವ್ಯಕ್ತಿನಪ್ಪ ಅಂತ ಅನ್ಕೋತಾರೆ ಹೊರತು ಅವನು ಇದು ಒಂದು ಆಸೆ ಆತಂದು ಅಂತ ಆಕೆದು ಅಂತ ಅನ್ಕೊಳ್ಳೋದಿಲ್ಲ. ಆದ್ರಿಂದ ಇಲ್ಲಿ ಕನಸು ಅನ್ನೋದು ಆಶೆಗೆ ಕೊಟ್ಟ ಹೊಸ ಹೆಸರು ಅಷ್ಟೇ. ಆದ್ರಿಂದ ಆಶೆಗೆ ದುಃಖಕ್ಕೆ ಕಾರಣ ಅಂದ್ಮೇಲೆ ಕನಸು ದುಃಖಕ್ಕೆ ಕಾರಣ ಅಂತ ಹೇಳುವವರು ಇದ್ದಾರೆ. ಅದೇನಾದ್ರು ಆಗ್ಲಿ, ನಾಳಿನ ಕನಸು ಕಾಣಕ್ ಹೋಗಿ, ನಾಳಿನ ಬದುಕನ್ನ ಸುಗಮಗೊಳಿಸಕ್ ಹೋಗಿ, ವರ್ತಮಾನದ ಸಂಗತಿಗಳಿದೆಯಲ್ಲ ಅದರ ಕಡೆಗೆ ಉಪೇಕ್ಷೆ ಮಾಡುವಂತ ಒಂದು ಅಪಾಯ ಅಂದ್ರೆ ಒಂದು ಮೋಹ. ಮೋಹ ಅಂದ್ರೆ ಪ್ರೀತಿಯಲ್ಲಿ ಒಂದು ತಾಮಸವಾದ ರೂಪ. ಆ ದುಷ್ಯಂತನನ್ನ ಕನಸ ಕಾಣ್ತಾ ದೂರ್ವಾಸ ಬಂದರೂ ಕೂಡ ಅದನ್ನ ಗುರುತಿಸದೇ ಇರುವಂತ ಮೋಹದ ಸ್ಥಿತಿಗೆ ಸಿಕ್ಕಾಕೊಂಡ್ಲಲ್ಲ ಶಕುಂತಲೆ, ಅದೆಲ್ಲ ಕನಸಿನಿಂದ, ಅದರಿಂದ ಕನಸು ಸರಿಯಲ್ಲ ಅನ್ನುವಂಥದ್ದು ಇನ್ ಕೆಲವರು ವಾದ. ಆದ್ರೆ ಕನಸೇ ಕಾಣ್ತಿದ್ರೆ ನಮ್ಗೆ ಇವ್ರು ಹೇಳಿದ್ರೆ ಬೆಳಕಿಲ್ಲದ ಪ್ರಪಂಚದಲ್ಲಿ ಬದುಕಬಹುದು, ಕನಸಿಲ್ಲದ ಪ್ರಪಂಚದಲ್ಲಿ ಬೆರಿಬೇಕಂದ್ರೆ ನಾನು ಅದನ್ನ ಒಪ್ಕೋತೀನಿ ನಿಂತಲೂ ಅಲ್ಲ. ಬೆಳಕಿಲ್ಲದೆ ಇದ್ರೆ ಬದುಕೋಕೆ ಆಗಲ್ಲ. ಬೆಳಕಿಲ್ದೆ, ಕನಸಿಲ್ದೆ ಪ್ರಾಣಿಗಳೆಲ್ಲ ಬದುಕಿವೆ, ಆದ್ರೆ ಅವು ಬೆಳಕು ಬೇಕು. ಬೆಳಕಿದ್ದಿದ್ರೆ ಇಲ್ಲದೆ ಇದ್ರೆ ಪ್ರಾಣಿಗಳು ಬದುಕಕ್ಕಾಗಲ್ಲ, ಅದು ಬೇರೆ. ಅವರು ಗಿರೀಶ್ ಕಾರ್ನಾಡ್ರ ಸಾಹಿತಿಗಳು, ವಿಜ್ಞಾನ ಓದ್ದೋರಲ್ಲ. ವಿಜ್ಞಾನ ಓದ್ದವ್ರಿಗೆ ವಾಸ್ತವ ದೃಷ್ಟಿಯಿಂದ ನೋಡಿದ್ರೆ ಬೆಳಕಿನಷ್ಟು ಮೂಲಭೂತವಾದದ್ದು ಕನಸು ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಅವ್ರಿಗೆ ಜೊತೆಗೆ ಕವಿಗಳಿಗೆ ಒಂದು ಉತ್ಪ್ರೇಕ್ಷ ಅಲಂಕಾರ ಅಂತ ಇದೆಯಲ್ಲ, ಯಾವುದನ್ನು ಉತ್ಪ್ರೇಕ್ಷೆ ಮಾಡಿ ಹೇಳ್ಬೇಕು, ಹೇಳುವಂತ ಒಂದು ಗುಣ ಇದೆಯಲ್ಲ, ಆದ್ರೆ ಆ ರೀತಿ ಆ ಮಾತು ಕನಸು ಮುಖ್ಯ ಅಂತ ಹೇಳೋದಕ್ಕೆ ಯಥಾರ್ಥವಾದ ಸತ್ಯವಾಗಿ ನಾವು ತಗೊಳಕ್ಕಾಗಲ್ಲ, ಉತ್ಪ್ರೇಕ್ಷೆ ಅಂತ ನಾವು ತಗೋಬಹುದು. ಆಮೇಲೆ ಇನ್ನೂ ಒಂದು ಅಂಶ ಗಮನಿಸ್ಬೇಕಾದ್ದು, ಕನಸು ಹೊರ ಜಗತ್ತನ್ನೇ ಕುರಿತದ್ದು. ಈಗ ವಾಹನಗಳಲ್ಲಿ ಇಟ್ಟಿರ್ತಾರಲ್ಲ ಕನ್ನಡಿ, ಆ ಕನ್ನಡಿಯಲ್ಲಿ ನಾವು ಮುಖ ನೋಡ್ಕೊಳ್ಳೋದಕ್ಕಿಂತ ಚಾಲಕ ತನ್ನ ಮುಖ ನೋಡ್ಕೊಳ್ಳೋದಿಲ್ಲ, ಹೊರಗಡೆ ಇರುವಂತ ಪ್ರಪಂಚದ್ದೆಲ್ಲ ನೋಡ್ಕೋತಾನೆ. ಆದ್ರೆ ತಾನು ಅಲಂಕಾರ ಮಾಡ್ಕೊಳ್ಳೋ ಕನ್ನಡಿಲಿ ತನ್ನ ಮುಖನೇ ನೋಡ್ಕೋತಾನೆ. ಈ ಕನಸು ಅನ್ನೋದಿದೆಯಲ್ಲ, ಮನುಷ್ಯ ತನ್ನ ಆಸೆ ಆದ್ರೆ ಹುಡುಕೋದಕ್ಕೆ ಪೂರಕವಾಗಿದೆಯೇ ಪರಿಸ್ಥಿತಿ ಅಂತ ಹೊರ ಜಗತ್ತಿನಲ್ಲಿ. ಎಲ್ಲ ಕನಸುಗಳು ಹೊರ ಜಗತ್ತಿಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ಅತ್ಯಂತ ಕುತೂಹಲಕರ ವೀಕ್ಷಣೆ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಕನಸು ಅಂದ್ರೆ ಸುಮ್ಮನೆ ಇರೋ ಆಸೆನೂ ಅಲ್ಲ. ನಂಗೆ ಮಾವಿನ ಹಣ್ಣು ತಿನ್ಬೇಕು ಅಂತ ಆಸೆ ಆದ್ರೆ ನಾನು ಮಾವಿನ ಹಣ್ಣು ತಿನ್ಬಿಡ್ಬೋದು. ನಾನು ಮಾವಿನ ತೋಟ ಮಾಡ್ಬೇಕು ಅಂದ್ರೆ ಹಣನೂ ಬೇಕು, ಜನಗಳ ಬೆಂಬಲನೂ ಬೇಕು. ಆಯ್ತು, ತಗೊಂಡ್ರಾಯ್ತು ಅಂತ ಹೇಳಿದ್ರೆ ಆ ಜನಗಳು ಯಾವಾಗ ಹಿಂದಕ್ಕೆ ಸರಿತಾರೋ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವ್ರ ಕನಸುಗಳಿದೆಯಲ್ಲ. ಆದ್ದರಿಂದ ನನ್ನ ಕನಸನ್ನ ಮಾರಾಟ ಮಾಡಿ ಬೇರೆಯವ್ರ ಕನಸನ್ನ ಕಡೆಗಣಿಸಿ ಅವರ ಬೆಂಬಲ ಪಡ್ಕೊಳ್ಳೋದಿದೆಯಲ್ಲ, ಅದೇನು ಅಷ್ಟು ಸುಲಭದ ಸಂಗತಿ ಅಲ್ಲ
ಅಂತ ನಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿದೆ. ನಾನು ಹೇಳಿದೆ ಅಂತ ನೀವು ನಂಬೇಕಾಗಿದೆ. ನಾನು ಯಾರನ್ನೋ ನೆಚ್ಕೊಂಡು ಕನಸ್ಕಂಡೆ, ಅವ್ರ ಕೈ ಕೊಟ್ಬಿಟ್ರು ಅಂತ ವ್ಯಥೆ ಪಡೋದು ಯಾರು ಪಟ್ಟಿಲ್ಲ ಹೇಳಿ. ಹೀಗಾಗಿ ಕನಸು ಅತ್ಯಂತ ನಿಗೂಢವಾದದ್ದು, ಅನೇಕ ಮಗ್ಗಲುಗಳನ್ನ ಉಳ್ಳದ್ದು. ಅದನ್ನ ನಾನು ಕೂಡಿಸಿ ಹೇಳ್ತಿದ್ದೀನಿ ಅಷ್ಟೇ, ನಮ್ಮೆಲ್ಲರ ಅನುಭವಕ್ಕೂ ಕೂಡ ಬಂದಿರುವಂಥದ್ದು. ಈ ಕನಸು, ಮನಸ್ಸು, ವಯಸ್ಸು ಈ 3 ಪದ ಇದೆಯಲ್ಲ, ಪ್ರಾಸಬದ್ಧವಾಗಿ ಕೊನೆ ಅಂತ್ಯದಲ್ಲಿ ಸು ಅಂತ ಅನ್ನೋದು ಇರೋದ್ರಿಂದ ಎಲ್ಲವೂ 3 ಮಾತ್ರ ಆದ್ರಿಂದ ಹೇಳೋಕ್ ಚೆನ್ನಾಗಿದೆ. ಆದರೆ ಅಷ್ಟೇ ಅಲ್ಲ, ಅವುಗಳಿಗೆ ಸಂಬಂಧ ಇದೆ. ನನ್ನ ವಯಸ್ಸಿಗೆ ತಕ್ಕ ಹಾಗೆ ನನಗೆ ಕನಸು ಬೀಳುತ್ತೆ. ಎಲ್ಲಾ ವಯಸ್ಸಿನವ್ರಿಗೂ ಕನಸು ಬೀಳುತ್ತೆ. ಆದ್ರೆ ಅವರವರ ವಯಸ್ಸಿಗೆ ತಕ್ಕ ಹಾಗೆ, ಅವರವರ ನಿರೀಕ್ಷೆಗಳಿಗೆ ತಕ್ಕ ಹಾಗೆ, ಅವರ ಹಿಂದಿನ ಅನುಭವಕ್ಕೆ ತಕ್ಕ ಹಾಗೆ ಕನಸು ಬರುತ್ತೆ. ಮುದುಕರ ಕನಸು ಕಡಿಮೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ನಿದ್ದೆ ಕಡಿಮೆ. ಎರಡನೇದು, ಗತ ಅನುಭವಗಳು ತುಂಬಾ ಜಾಸ್ತಿ ಇರೋದ್ರಿಂದ ಯಾವುದನ್ನೋ ಒಂದ್ರ ಮೇಲೆ ಕೇಂದ್ರೀಕರಿಸಿ ಕನಸಾಗಿಸೋದು ಅವ್ರಿಗೆ ಕಷ್ಟ. ಹೀಗಾಗಿ ವೃದ್ಧರಲ್ಲಿ ಕನಸು ಕಡಿಮೆ ಅಂತ ಆದ್ರೂ ಕೂಡ ಅವ್ರಿಗೂ ಕನಸು ಏನು ಇಲ್ಲೇ ಇರೋಲ್ಲ. ಈಗ ವೃದ್ಧರಿಗೆ ಸಾವಿನ ಕನಸು ಬರುತ್ತೆ, ಇನ್ಯಾರಿಗೋ ಕಾಯಿಲೆ, ಅವರು ಏನಾಗ್ಬಿಟ್ರು ಅನ್ನೋಂಥ ಆತಂಕ ಬರುತ್ತೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಆ ವಯಸ್ಸಿನವ್ರಿಗೆ ಕನಸಿಲ್ಲ ಅಂತಲ್ಲ, ವಿಭಿನ್ನವಾದ ಕನಸು ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಆಮೇಲೆ ಮನಸ್ಸಿಗೆ ಬರೋಣ. ಬೇರೆ ಬೇರೆ ವಯಸ್ಸಿನವ್ರು ಬೇರೆ ಬೇರೆ ಮನಸ್ಸು, ಬೇರೆ ಬೇರೆ ಮನಸ್ಸಿಗೆ ತಕ್ಕ ಬೇರೆ ಬೇರೆ ಕನಸು ಅಂತಾನು ನಾವು ಹೇಳೋದಾದ್ರೆ, ಮನಸ್ಸಿನಿಂದ ಬರುವಂತಹ ಕನಸುಗಳಿದೆಯಲ್ಲ, ಆ ಕನಸುಗಳು 3 ಬಗೆಯದು. ಬಯಕೆಯಿಂದ ಬರುವ ಕನಸುಗಳು ಅಂದ್ರೆ ನನ್ಗೆ ಆಸೆ ಇದೆ, ಅದನ್ನ ಕನಸಿಗೆ ಆಸೆ ಇನ್ನೊಂದು ರೂಪ ಅಂತ ಹೇಳಿದ್ನಲ್ಲ, ಅದಲ್ದೇನೆ ಬರೇ ಆಸೆಯಿಂದನೇ ಅಲ್ಲ, ಭಯದಿಂದಲೂ ಬರುತ್ತೆ ಕನಸು. ಈ ಭಯ ಆದಾಗ ಅದು ಕನಸಾಗಿ ಕಾಡುತ್ತೆ. ಹೇಗೆ ಆಸೆ ಕಾಡಿಸುತ್ತೋ ಈ ಬಯಕೆ ಮತ್ತು ಬಾಧೆ, ಭಯ ಅನ್ನಿ ಬಾಧೆ ಆಗ್ಬಿಡುತ್ತೋ ಏನೋ ಅನ್ನೋಂಥ ಕನಸು ಬರುತ್ತೆ. ಹಾಗೆ ನಾನು ಏನು ಓದಿದೀನೋ ಇನ್ನೂ ಜಾಸ್ತಿ ಓದ್ತೀನಿ, ಇನ್ನೂ ಸಂಶೋಧನೆ ಮಾಡ್ತೀನಿ, ಇನ್ನೂ ಕಲ್ತ್ಕೋತೀನಿ ಅಂತ ಬೋಧೆಯಿಂದಲೂ ಕನಸು ಬರ್ಬೋದು. ಅದರಿಂದ ಬಕಾರದಲ್ಲೇ ಹೇಳೋದಾದ್ರೆ, ಮನಸ್ಸು ಕನಸು ಕಾಣುವುದು 3 ಸಂದರ್ಭದಲ್ಲಿ: ಬಯಕೆಯ ಸಂದರ್ಭದಲ್ಲಿ, ಬಾಧೆಯ ಸಂದರ್ಭದಲ್ಲಿ, ಭಯನೂ ಒಂದು ಬಾಧೆನೇ ತಾನೆ, 3ನೇದು ಬೋಧೆಯ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಇತ್ತೀಚೆಗೆ ಗಣೇಶ್ ಹೆಗ್ಡೆ ಅವರೊಂದು ಪ್ರಬಂಧ ನನಗೆ ಕಳಿಸಿದ್ರು, ಹುಡುಗ ಬರೆದಿರೋದು. ಬಯಕೆ ಗುರಿ ಅಂತ 2 ಹೇಳಿ, ಗುರಿಯನ್ನ ಕನಸು ಗುರಿ 2 ಒಂದೇನೋ ಬೇರೇನೋ ಅನ್ನೋಂಥ ಪ್ರಶ್ನೆ ನಾ ಹುಡುಗ ಕೇಳಿದ್ದ. ಆ 2 ಒಂದೇನೋ ಬೇರೇನೋ ಅನ್ನೋದನ್ನ ಹೇಳೋದು ಕಷ್ಟ, ಆದ್ರೂ ಕೂಡ ಗುರಿಯಲ್ಲಿರುವ ಸ್ಪಷ್ಟತೆ ಕನಸಿನಲ್ಲಿರೋಲ್ಲ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಗುರಿಯಲ್ಲಿ ಇರುವ ಸ್ಪಷ್ಟತೆ ನನಗಿರುತ್ತೆ, ಗುರಿಯಲ್ಲಿರುವ ಸ್ಪಷ್ಟತೆ. ಇನ್ನೊಬ್ಬರಿಗೆ ಆ ಸ್ಪಷ್ಟತೆ ತಂದುಕೊಡೋದು ತುಂಬಾ ಕಷ್ಟ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದ್ರೂ ಕನಸು ಕಾಣದವರು ಯಾರು ಇಲ್ಲ ಅನ್ನುವ ಮಟ್ಟಿಗೆ ಅದು ವಾಸ್ತವವಲ್ಲದೆ ಇದ್ರೂ ಕೂಡ ಆ ಬಾಧೆ ಇದೆ. ಕನಸಿಗೆ ಹೊತ್ತು ಗೊತ್ತು ಕೂಡ ಇಲ್ಲ. ಹಗಲು ಕನಸು ಮತ್ತೆ ರಾತ್ರಿ ಕನಸು 2 ಇದೆ. ಅದರಿಂದ ಹೊತ್ತು ಗೊತ್ತು ಇಲ್ಲ. ಎರಡನೇದೇನಪ್ಪಾ ಅಂದ್ರೆ, ಈ ಕನಸು ನಮಗರಿವಿಲ್ಲದೆ ನಮ್ಮನ್ನ ಸುತ್ಕೊಂಡ್ಬಿಡುತ್ತೆ ಬಂದು. ಪ್ರಜ್ಞಾಪೂರ್ವಕವಾಗಿ ನಿದ್ದೆ ಹೇಗೆ ಬರುತ್ತೋ ಹಾಗೆ ಕನಸು ಬರುತ್ತೆ. ನಿದ್ದೆ ಬರದಲ್ಲೇ ಬರೇ ಕನಸು ಬಂದ್ರೆ ಅದನ್ನ ಹಗಲು ಕನಸು ಅಂತಾರೆ. ನಿದ್ದೆ ಜೊತೆ ಕನಸು ಬಂದ್ರೆ ಅದನ್ನ ಬರೇ ಕನಸು ಅಂತ ಕರೀತಾರೆ. ಇನ್ನು ಕನಸುಗಳನ್ನ ಭಾಗ ಮಾಡಬಹುದು, ವರ್ಗೀಕರಣ ಮಾಡಬಹುದೇ ಅಂತ ಹೇಳಿದ್ರೆ ವರ್ಗೀಕರಣ ಮಾಡೋಕ್ ಸಾಧ್ಯ. ಮೊದಲನೇದು ವೈಯಕ್ತಿಕ ಕನಸು, ಅಂದ್ರೆ ನಾನು ಹೀಗಾಗ್ಬೇಕು ಅನ್ನುವಂಥದ್ದು. ಅದರಲ್ಲೂ 2 ಭಾಗ ಇದೆ. ಹೇಗಿದೆ ಅಂದ್ರೆ, ನಾನು ಹೀಗೆ ಆಗಬೇಕು ಅನ್ನುವ ಕನಸು ಅಂದ್ರೆ ಸಾಧನೆಯ ಕನಸು. ನನಗೆ ಹೀಗಾಗ್ಲಿ ಅಂತ ಇಷ್ಟ ಅಂತ ನಿರೀಕ್ಷೆಯ ಕನಸು. ಸಾಧನೆಯ ಕನಸು, ನಿರೀಕ್ಷೆಯ ಕನಸು 2 ಥರದ್ದಿದೆ. ಅದರಲ್ಲಿ ವೈಯಕ್ತಿಕವಾದಂಥ ಕನಸು ಅಂದ್ರೆ ಅದು ಆ ಕನಸಿನ ಒಂದು ನಿರೀಕ್ಷೆ ವ್ಯಕ್ತಿಗತವಾದದ್ದು. ಆದ್ರೆ ಕೆಲವೊಂದು ಕನಸುಗಳನ್ನ ಒಬ್ಬ ವ್ಯಕ್ತಿ ಕಂಡು ಇಡೀ ಸಮುದಾಯದಲ್ಲಿ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವೇ ಅಂತ ಒಬ್ಬ ಫ್ಯಾಷನ್ ಮಾಡಿದ್ದನ್ನು ಉಳಿದವರು ಅನುಕರಿಸ್ತಾರಲ್ಲ, ಹಾಗೆ ಅದನ್ನ ಸಾಮೂಹಿಕ
ಕನಸು ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಒಂದು ಗುಂಪು ಪೂರ್ತಿ ಅದೇ ರೀತಿಯ ಕನಸನ್ನ ಕಾಣೋ ಹಾಗೆ ಮಾಡುವಂಥದ್ದು. ವೈಯಕ್ತಿಕ ಕನಸು, ಸಾಮೂಹಿಕ ಕನಸು ಆಯ್ತಲ್ಲ. ಆಮೇಲೆ ಸಾಮಾಜಿಕ ಕನಸು. ನಾನ್ ಹೇಗಿರ್ಬೇಕು ಅಂತ ನಾನು ಆಸೆ ಪಡ್ತೀನೋ, ನನ್ನ ಸಮಾಜನೂ ಹೀಗಿರ್ಬೇಕು ಅಂತ ಆಸೆ ಪಡ್ತೇನೆ, ಅವಾಗ್ಲೂ ಕನಸು ಕಾಣ್ತೇನೆ. ಆದ್ದರಿಂದ ಈ ಸಾಮಾಜಿಕ ಕನಸಿದೆಯಲ್ಲ, ಅದು ಕೂಡ ತುಂಬಾ ಅಮೂಲ್ಯವಾದ್ದು. ಈ ಸಾಮಾಜಿಕ ಕನಸಿನ ಒತ್ತಡಕ್ಕೆ ಕೆಲವರು ಸಿಕ್ಕಾಕೊಂಡು ವೈಯಕ್ತಿಕ ಕನಸನ್ನ ತ್ಯಾಗ ಮಾಡೋದು ಉಂಟು. ಯಾಕೆಂದ್ರೆ ಕನಸು ಅಪಾಯವಲ್ವೇನೋ, ಆದ್ರೆ ಕನಸುಗಳು ತಾಕಲಾಟಕ್ಕೆ ಶುರು ಮಾಡುತ್ತವೆ. ಆದ್ರಿಂದ ಕನಸುಗಳು ತಾಕಲಾಟ ಆದಾಗ ಅನೇಕರು ಏನ್ ಮಾಡ್ತಾರೆ ಅನ್ನೋದು ಅವರವರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ವೈಯಕ್ತಿಕ ಕನಸಿನ ಸಲುವಾಗಿ ಸಮಾಜನ ಗೋದಲಿಗೆ ದೂಡೋರು ಇದ್ದಾರೆ, ಸಾಮಾಜಿಕ ಕನಸಿಗೆ ತಕ್ಕ ಅನುಕೂಲ ಮಾಡ್ಕೊಳ್ಳೋಕೋಸ್ಕರ ವೈಯಕ್ತಿಕ ಕನಸನ್ನ ಕೊಲ್ಲುವವರು ಇದ್ದಾರೆ. ಅದರಿಂದ ಹೀಗೆ ಅಂತ ಹೇಳಕ್ ಆಗಲ್ಲ. ಆಯಾ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಅದನ್ನ ನಿರ್ಧಾರ ಮಾಡುತ್ತೆ ಅಂತ ಅನ್ನುವಂಥದ್ದು. ಇನ್ನೊಂದು ಪ್ರಕೃತಿ ಕೇಂದ್ರಿತ ಕನಸು. ಪ್ರಕೃತಿ ಕೇಂದ್ರಿತ ಕನಸು ಅಂದ್ರೆ ಪ್ರಕೃತಿಯಲ್ಲಿ ಈ ಬಗೆಯ ವಿದ್ಯಮಾನಗಳಾಗ್ಬೋದು, ಇಷ್ಟು ಸೆಕೆ ಆಗ್ಬೋದು, ಇಷ್ಟು ಚಳಿ ಆಗ್ಬೋದು, ಈ ತರ ವೆದರ್ ಇದ್ರೆ, ಹವಾಮಾನ ಇದ್ರೆ ನಾನು ಬೆಳೆ ಬೆಳಿಬೇಕಾದ್ರೆ ಇಂಥ ಬೆಳೆ ಬೆಳಿಬಹುದು ಅಂತ ಕನಸು ಕಾಣುವಾಗ ಪ್ರಕೃತಿಯ ವಿದ್ಯಮಾನದ ಅಧ್ಯಯನವನ್ನ ಆಧರಿಸಿ ಮಾಡಿರುವಂತ ಕನಸು. ಅದು ವೈಯಕ್ತಿಕ ಕನಸು ಅಲ್ಲ, ಸಾಮೂಹಿಕ ಕನಸು ಅಲ್ಲ, ಸಾಮಾಜಿಕ ಕನಸು ಅಲ್ಲ, ಅದು ಪ್ರಕೃತಿಯನ್ನ ಆಧರಿಸಿದ ಕನಸು. ಆ ಪ್ರಕೃತಿಯನ್ನ ಆಧರಿಸಿದ ಕನಸನ್ನು ಕಾಣಬೇಕು ಅಂತ ಒಬ್ಬ ರಸಾಯನಶಾಸ್ತ್ರ ವಿಜ್ಞಾನಿ ಹೇಳಿದ್ದಾನೆ. ಕೆಕುಲೆ ಅಂತ ಅವನ ಹೆಸರು. ಅವನು ಬೆಂಜೀನಿನ ರಚನೆಯನ್ನ ಮಾಡುವಾಗ ಅವನಿಗೆ ವೇಲೆನ್ಸಿ ಅನ್ನೋದು ತುಂಬಾ ಕಾಲಿಗೆ ತೊಡಕಾಗಿ ಕಾಣಿಸ್ತು. ಯಾಕೆಂದ್ರೆ ಕಾರ್ಬನ್ ವೇಲೆನ್ಸಿ 4. ಇದರಲ್ಲಿ ಕಾರ್ಬನ್, ಪ್ರತಿ ಕಾರ್ಬನ್ ಒಂದೇ ಹೈಡ್ರೋಜನ್ ಇರೋದು. 4 ಹೈಡ್ರೋಜನ್ ಜೊತೆ ಸೇರ್ಕೋಬೇಕಾಗಿರುವಂತಹ ಕಾರ್ಬನ್ ಒಂದೇ ಹೈಡ್ರೋಜನ್ ಜೊತೆ ಸೇರ್ಕೊಂಡಿದೆ ಅಂತ ಆದ್ರೆ ಹೇಗೆ ಇದನ್ನು ವಿವರಿಸೋದು ಅಂತ ಅವನು ಏನ್ ಆಲೋಚನೆ ಮಾಡಿದ್ರು ಕೊನೆಗೂ ಉತ್ತರ ಸಿಕ್ಲಿಲ್ಲ. ಕೊನೆಗೆ ಏನ್ ಮಾಡ್ದ ಅಂದ್ರೆ ಮಲಿಕೊಂಡು ಕನಸಿನಲ್ಲಿ ಅವನು ಕೋತಿಗಳು ತರ ಆ ಕತೆ ಎಷ್ಟಾಯ್ತು ಅಂದ್ರೆ ಹೇಳ್ತಾನೆ, ಸಾಲ್ವಿಂಗ್ ಎಲ್ಲ ಆಗುವಂತ ಅವ್ನು ಹಾಗೆ ಹೇಳಕ್ಕೊಂದು ಕಾರಣನೂ ಇದೆ. ಯಾಕೆಂದ್ರೆ ಈ ತರ ಕನಸು ಹೆಚ್ಚು ಜನಕ್ಕೆ ಬೀಳಲ್ಲ, ಕೆಲವರಿಗೆ ಅದು ಸೀಮಿತವಾಗಿರುತ್ತೆ ಅನ್ನುವಂಥದ್ದು. ಆಮೇಲೆ ಅವನ್ ಕೊಡೋ ಸಮರ್ಥನೆ ಬೇರೆ. ನಾನ್ ಹೇಳಿದ್ದು ಹೆಚ್ಚು ಜನಕ್ಕೆ ಬೀಳಲ್ಲ ಅಂತ. ಕೆಕುಲೆದು ಏನಪ್ಪ ವಾದ ಅಂದ್ರೆ, ಈ ತರ ಸಮಸ್ಯೆ ಆದ್ರೆ ಸೋಲ್ಲಿ ಗೆಲ್ಲಿ ಅದನ್ನ ಇನ್ನೊಬ್ಬರ ಜೊತೆಲಿ ಹಂಚ್ಕೊಳಕ್ ಸಾಧ್ಯ. ನಮ್ಮ ವೈಯಕ್ತಿಕವಾದನ್ನು ಹಂಚ್ಕೋಬಹುದೇನೋ, ಆದ್ರೂ ಜನರ ಭಾಗವಹಿಸುವಿಕೆ, ಅಯ್ಯೋ ಅವ್ನ್ ಗೋಳ್ಕರೆ ನಮ್ಮ ಹತ್ರ ಹೇಳ್ಕೊತಾನೆ ಅಂತ ಹಾಗಾಗ್ಬೋದು. ಆದ್ರೆ ಕೆಕುಲೆಯ ಕನಸಿದೆಯಲ್ಲ ಎಷ್ಟು ಜನಪ್ರಿಯ ಆಗ್ಬಿಡ್ತು ಅಂದ್ರೆ, ಅವನು ಅದಕ್ಕೆ ಹೇಳ್ದ, ಕನಸನ್ನ ನಾವು ಕಡೆಗಣಿಸೋ ಹಾಗಿಲ್ಲ, ಆದ್ರೆ ಕನಸಿನ ಕೇಂದ್ರ ನಾನು ಆಗಬಾರ್ದು ಅಂತ. ಈ ನಾನು ಅನ್ನೋದೇ ಯಾವಾಗ್ಲೂ ಹಾಗೆ. ಬೇರೆ ಎಷ್ಟು ಉದಾತ್ತವಾದ್ದೇನೆ ನಾನು ಅನ್ನೋದು ಬೆರೆಸಿದ್ರೆ ಅದು ತನ್ನ ಅರ್ಥ ಕಳ್ಕೊಂಡ್ಬಿಡುತ್ತೆ. ಈಗ ದಾನ ಮಾಡ್ತೀನಿ ಒಳ್ಳೇದೆ, ಆದ್ರೆ ನಾನ್ ದಾನ ಮಾಡಿದೆ ಅಂತ ಹೇಳ್ಕೊಂಡು ತಿರುಗಿದ್ರೆ ಅದು ಕೂಡ ಅಹಂಕಾರವಾಗ್ಬಿಡುತ್ತೆ. ಹಾಗಾಗಿ ಕನಸು ಅನ್ನೋದು ಮೊದಲೇ ಅಷ್ಟೇನು ದಾನದಷ್ಟು ಉದಾತ್ತವಾದ್ದಲ್ಲ. ಅದ್ರಲ್ಲಿ ಏನಾದ್ರು ನಾನು ಅನ್ನೋದು ಬೆರೆತರೆ ಅದರ ಕತೆ ಇನ್ನೂ ಹೀನಾಯವಾಗುತ್ತೆ ಅನ್ನುವಂಥದ್ದನ್ನ ನಾನು ಬೇರೆ ಹೇಳ್ಬೇಕಾಗಿಲ್ಲ. ಈಗ ಕನಸನ್ನು ಕೂತು ಭಾಷೆಯಲ್ಲಿ ಮಾತಾಡೋದು ನೋಡಿ, ಕನಸು ಬೀಳುತ್ತೆ ಅಂತಾರೆ, ಕನಸು ಬಿತ್ತು ನಂಗೆ ಅಂತ. ಇನ್ ಕೆಲವರು ಅವರು ಕನಸು ಕಂಡು ಆಗದೆ ಹೋದಂತ ಹತಾಶರು ಕನಸು ಬೀಳೋದಿಲ್ಲ, ಬೀಳ್ಸತ್ತೆ ಅಂತಾರೆ. ಇನ್ ಕೆಲವರು ಕನಸು ಹೇಳುತ್ತೆ ಅಂತಾರೆ. ಯಾಕೆಂದ್ರೆ ಮನಸ್ಸಿನಲ್ಲಿ ಹೇಳಬೇಕಲ್ಲ. ಬರೇ ವಾಸ್ತವದ ಪ್ರಜ್ಞೆ ಇದ್ದವ್ರಿಗೆ ಕನಸೇ ಬೀಳಲ್ಲ. ವಾಸ್ತವದ ಪ್ರಜ್ಞೆ ಇರೋರಿಗೆ ಕನಸಿಲ್ಲ, ಸಂತೃಪ್ತವಾದ ಮನಸ್ಸಿನವ್ರಿಗೆ ಕನಸಿಲ್ಲ. ಅದನ್ನ ಕನಸು ಅನ್ನೋದು ಎಲ್ಲ ಕಾಲದ ಎಲ್ಲ ಜನರಿಗೂ ಅನ್ವಯ ಆಗುವಂಥದ್ದಲ್ವೇ ಅಲ್ಲ. ಹಾಗಿರುವಾಗ ಕನಸು ಕೆಲವರೆಲ್ಲಾರು ಬರ್ಬೇಕಾದ್ರೆ ಏನಾಗುತ್ತೆ, ಕನಸು ಬೀಳುತ್ತೆ ಅನ್ನೋಕ್ಕಿಂತ ಹೇಳತ್ತೆ ಅನ್ನೋದೇ ವಾಸಿ.
ಯಾಕೆಂದ್ರೆ ಮನಸ್ಸಿನಲ್ಲಿ ನಿಧಾನವಾಗಿ ವಿಕಾಸ ಆಗುತ್ತೆ. ಒಂದು ಕನಸು ಕಂಡದ್ದು ಮಾರನೇ ದಿವಸ ಇನ್ನಷ್ಟು ಬಲಿಷ್ಠವಾಗಿ ಇನ್ನೂ ಒಂದು ರೂಪ ತಳೆಯುವಂತ ಸಂದರ್ಭಗಳು ಅನೇಕ ಇರೋದ್ರಿಂದ ಈ ಕನಸು ಬೀಳುತ್ತೆ ಅನ್ನೋದಕ್ಕಿಂತ ಹೇಳುತ್ತೆ ಅನ್ನೋದು ಆಸೆ. ಬೀಳ್ಸತ್ತೆ ಅನ್ನೋದು ಹತಾಶೆಯ ಉದ್ಗಾರ ಅನ್ನುವಂಥದ್ದು ನಿಜ. ವಾಸ್ತವನೂ ಅದ್ರೊಳಗಿದೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಅನೇಕ ಕನಸುಗಳಿಗೆ ತಾಕಲಾಟ ಆಗ್ಬೋದು, ನನ್ನ ಅನೇಕ ಕನಸುಗಳ ಮಧ್ಯೆನೇ ತಾಕಲಾಟ ಆಗ್ಬೋದು, ಅಥವಾ ನನ್ನ ಕನಸು ಅನ್ಯರ ಕನಸಿನ ನಡುವೆ ಕೂಡ ತಾಕಲಾಟ ಆಗ್ಬೋದು. ಚಕ್ರತೀರ್ಥ ಅಂತ ಒಂದು ಕಾದಂಬರಿ ಇದೆ. ಆ ಕಾದಂಬರಿಯನ್ನ 3 ಭಾಗ ಮಾಡಿದ್ದಾರೆ ಯಾರು, ತರಾಸು ಅವರು. ಅದರಲ್ಲಿ ಬರುತ್ತೆ ಕಮಲಮ್ಮನ ಕನಸು, ಕಾಶೀಪತಯ್ಯನ ಕನಸು, ಶ್ರೀನಿವಾಸನ ಕನಸು ಅಂತ 3 ಭಾಗ ಅದರಲ್ಲಿ ಇರೋದು. ಆ ಕಾಶೀಪತಯ್ಯನ ಮಗಳು ಕಮಲಮ್ಮ, ಅವಳು ಶ್ರೀನಿವಾಸನನ್ನು ಮದುವೆ ಆಗಿರ್ತಾಳೆ. ಅವನು ತುಂಬಾ ಬಡವ ಅಂತ. ಅವರ ಅಪ್ಪನಿಗೆ ಹಣ ಪಿಶಾಚಿಯವನು ಅವನಿಗೆ ಬಡವನ್ ಮದುವೆ ಆಗೋದು ಇಷ್ಟ ಇರೋದಿಲ್ಲ. ಆದ್ದರಿಂದ ಅವನೇನ್ ಮಾಡ್ತಾನೆ, ಉಪೇಕ್ಷೆ ಮಾಡ್ತಾ ಹೋಗ್ತಾನೆ. ಕಮಲಮ್ಮನ ಕನಸನ್ನು ಶ್ರೀನಿವಾಸನ ಕನಸನ್ನು ಉಪೇಕ್ಷೆ ಮಾಡ್ತಾ ಹೋಗ್ತಾನೆ. ಆದ್ರೂ ಕಮಲಮ್ಮ ಅಪ್ಪನ ಮಾತು ಮೀರಿ ಶ್ರೀನಿವಾಸನ ಮದುವೆ ಆಗ್ತಾಳೆ. ಆಗ ಶ್ರೀನಿವಾಸ ಒಂದ್ ಕನಸು ಕಾಣ್ತಾನೆ. ಏನಂತ ಅಂದ್ರೆ, ನಿಮ್ಮಪ್ಪ ಇದಾನಲ್ಲ ಕಮಲಮ್ಮನ ಅಪ್ಪ, ನನ್ನ ಮಾವ, ಅವನು ಕಟುಕ, ಯಾವುದೇ ಕಾರಣಕ್ಕೆ ನನ್ನ ಮಗಳನ್ನ ಅವನಿಗೆ ಕೊಡ್ಕೂಡುದು ಅಂತ ಇವನು ಕನಸು ಕಾಣ್ತಾನೆ ಶ್ರೀನಿವಾಸ. ಆಮೇಲೆ ಏನಾಗುತ್ತೆ, ಶ್ರೀನಿವಾಸ ಇದ್ದಕ್ಕಿದ್ದ ಹಾಗೆ ಸಾಹುಕಾರ ಆಗ್ಬಿಡ್ತಾನೆ. ಶ್ರೀನಿವಾಸ ಸಾಹುಕಾರ ಆದಕ್ಕೆ ಆಗ ಏನಾಗುತ್ತೆ, ಕಾಶೀಪತಯ್ಯ ಮತ್ತಿನ್ನೊಂದು ಕನಸು ಕಾಣ್ತಾನೆ. ಅವನು ವಿರೋಧಿಸಿದ ಯಾರನ್ನ, ಕಮಲಮ್ಮನ್ನಲ್ಲ, ಶ್ರೀನಿವಾಸನ್ನಲ್ಲ, ಬಡತನನ್ನ. ಈಗ ಅವನ ಅನುಕೂಲವಾದ್ನಲ್ಲ, ತನ್ನ ಮಗನಿಗೆ ಆ ಮಗಳನ್ನ ತಂದ್ಕೋಬೇಕು ಅಂತ ತನ್ನ ಕನಸನ್ನು ಬದಲಾಯಿಸಿ ಈಗ ಯಾರನ್ನ ಮನೆಗೆ ಸೇರಿಸ್ತಿರ್ಲಿಲ್ವೋ ಅವನ ಮಗಳನ್ನ ಇವನ್ ಮನೆಗೆ ತಂದ್ಕೊಳಕ್ ಮುಂದಾಗ್ತಾನೆ ಕಾಶೀಪತಯ್ಯ. ಆದ್ರೆ ಶ್ರೀನಿವಾಸ ಮಾತು ತಗೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ಅವನ ಹೆಂಡತಿ ಕೊನೆಗೆ ಆತ್ಮಹತ್ಯೆ ಮಾಡ್ಕೋತಾಳೆ. ಅದೆಲ್ಲ ಕಥೆ ಇರ್ಲಿ ಬಿಡಿ. ಪ್ರಶ್ನೆ ಏನಂದ್ರೆ, ಕನಸುಗಳ ತಾಕಲಾಟ, ವೈಯಕ್ತಿಕ ಕನಸುಗಳ ತಾಕಲಾಟ ಆದ ಹಾಗೆ ಒಬ್ಬರ ಕನಸು ಇನ್ನೊಬ್ಬರ ಕನಸಿನ ತಾಕಲಾಟ ಕೂಡ ಆಗಬಹುದು ಅನ್ನುವಂಥದ್ದು ಸ್ಪಷ್ಟವಾಗಿ ಕಾದಂಬರಿ ಮತ್ತೆ ಅದ ಚಲನಚಿತ್ರ ಎರಡರಲ್ಲೂ ಕೂಡ ಅದು ಬಿಂಬಿತವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸಿನಿಮಾದಲ್ಲಿ ಹಾಡಲು ಕೂಡ ಅದೇ ಬರುತ್ತೆ, ಅಲೆಯ ಒಡನೆ ಸರಸ ಬೇಡ ಬಲ್ಲೆನೆಂಬ ಬಿಂಕ ಬೇಡ ಅಂತ. ಈ ಕನಸಿನ ಸುಳಿ ಇದೆಯಲ್ಲ, ಆಸೆಯ ಸುಳಿಯೇ ಕನಸು ಅನ್ನೋ ಅರ್ಥದಲ್ಲೇ ಅಲ್ಲಿ ಯಾಕಂದ್ರೆ ಕಾಲ ನಮ್ಮ ಧೋರಣೆಗಳನ್ನೆಲ್ಲ ಬದಲಾಯಿಸ್ಬಿಡುತ್ತೆ, ಕನಸುಗಳನ್ನ ಬದಲಾಯಿಸುತ್ತೆ. ಯಾವ ಕನಸಿಗೂ ಯಾರು ಕಟ್ಕೊಂಡಿರಕ್ ಆಗಲ್ಲ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಆ ಸುಳಿ ಅನ್ನೋ ಚಕ್ರತೀರ್ಥ ಅನ್ನೋದೇ ಒಂದು ಸುಳಿ. ಆ ಸುಳಿ ಅನ್ನೋ ಅರ್ಥದಲ್ಲಿ ತರಾಸು ಅವರು ಬರೆದಿದ್ದಾರೆ ಅನ್ನೋದನ್ನು ಕೂಡ ಕನಸಿಗೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ಅಂದ್ರೆ ನಿಜ ಅನ್ನುವಂಥದ್ದು ಗಮನಿಸಬೇಕಾಗಿರುವಂಥದ್ದು. ಆಮೇಲೆ ಈ ಇತ್ತೀಚೆಗೆ ಕನಸಿನ ಬಗ್ಗೆ ಒಂದು ಸಿದ್ಧಾಂತ ಬಂದಿದೆ. ಫ್ರಾಯ್ಡ್ ಸಿದ್ಧಾಂತಕ್ಕೆ ನಾನು ಇನ್ನೂ ಬಂದಿಲ್ಲ, ಅಲ್ಲಿಗೆ ಆಮೇಲೆ ಬರ್ತೀನಿ. ಅದಕ್ಕಿಂತ ಮುಂಚೆ ಇತ್ತೀಚಿನ ಸಿದ್ಧಾಂತ ತುಂಬಾ ಕುತೂಹಲ ಕೆರಳಿಸುವಂಥದ್ದು. ಇತ್ತೀಚೆಗೆ ಮನೋವಿಜ್ಞಾನಿಗಳು ಮನುಷ್ಯ ಯಾಕೆ ಕನಸು ಕಾಣ್ತಾನೆ ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡಿ ಅವರು ಹೇಳೋವಂಥದ್ದು ಏನಪ್ಪಾ ಅಂತಂದ್ರೆ, ಮನುಷ್ಯನಿಗೆ ಅನುಭವಗಳ ಜೊತೆಯಲ್ಲಿ ಹಗಲೆಲ್ಲ ಒಡನಾಟ ಇರುತ್ತೆ. ರಾತ್ರಿ ಆದ್ರೆ ಯಾವ ಅನುಭವನೂ ಇರಲ್ಲ. ಅವಾಗ ಏನ್ ಮಾಡುತ್ತೆ ಅಂದ್ರೆ, ಇಲ್ಲಿ ಒಡನಾಟ ಇರ್ತಾನಲ್ಲ, ಆ ಒಡನಾಡಿದ್ದಾಗ ಅನುಭವಿಸೋದು, ಅದನ್ನ ಭಾಷೆಯಲ್ಲಿ ವ್ಯಕ್ತಪಡಿಸೋದು ಎರಡೂ ಕೂಡ ಮನುಷ್ಯ ಮಾಡ್ತಿರ್ತಾನೆ. ಯಾವಾಗ ಎಚ್ಚರವಾಗಿದ್ದಾಗ. ಆ ರಾತ್ರಿಯಲ್ಲಿ ಮಧ್ಯೆ ನೀವು ಪ್ರತಿ ದಿವಸ 12 ಗಂಟೆ ಗ್ಯಾಪ್ ಸಿಕ್ಬಿಟ್ರೆ, ಅವ್ನು ನಿದ್ದೆ ಮಾಡಿದಷ್ಟು ಗ್ಯಾಪ್ ಸಿಕ್ಬಿಟ್ರೆ, ಅವಾಗ ಭಾಷೆಯನ್ನು ಮತ್ತೆ ಅನುಭವವನ್ನು ತುಳುಕು ಹಾಕೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಭಾಷೆಯ ಮತ್ತು ಅನುಭವದ ತಾಳೆ ಹಾಕುವುದನ್ನ ಸದಾ ಚಾಲ್ತಿಯಲ್ಲಿ ಇಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅವನು ಯಾವುದೋ ಒಂದು ನೆವದಲ್ಲಿ ತಾನೇ ಮಾತಾಡ್ಕೋತಾನೆ, ತಾನೇ ಕನಸು ಕಾಣ್ತಾನೆ. ಹಗಲುಗನಸು ಮತ್ತೆ ರಾತ್ರಿ ಕನಸು ಎರಡೂ ಕೂಡ ಈ ಅನುಭವದ ಭಾಷೆಯ ಸಂಲಗ್ನವನ್ನ ಪ್ರತಿ ಕ್ಷಣದಲ್ಲೂ ಮಾಡ್ಬೇಕಾಗತ್ತಲ್ಲ, ಆ ಮಾಡುವಂತಹ ಪ್ರವೃತ್ತಿ ಉಳಿಯೋ ಸಲುವಾಗಿ ಕನಸು ಕಾಣ್ತಾನೆ ಅನ್ನುವಂಥದ್ದು ಇವತ್ತಿನ ಒಂದು ವಿಶ್ಲೇಷಣೆ. ಆಮೇಲೆ ಇನ್ನೂ ಒಂದು ಕುತೂಹಲದ ಸಂಗತಿ ಇದೆ. ಕನಸು ಕಾಣ್ತೀವಲ್ಲ ನಾವು, ಆ
ಆ ಕಾಣುವ ಕನಸು ಅನೇಕರು ನಮ್ ಕನಸೇ ಬರಲ್ಲ, ನಾನ್ ಕನಸೇ ಕಂಡಿಲ್ಲ ಅಂತ ಹೇಳುವಂಥವ್ರು ಉಂಟು. ಅಂಥವ್ರಿಗೂ ಕೂಡ ಕನಸು ಬಿದ್ದಿರತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಕನಸಿನಲ್ಲಿ 2 ತರ ಕನಸಿದೆ ಅಂತ ಹೇಳ್ತಾರೆ. ರ್ಯಾಪಿಡ್ ಐ ಮೂವ್ಮೆಂಟ್, ಸ್ಲೋ ಐ ಮೂವ್ಮೆಂಟ್ ಅಂತ. ನಿಧಾನಕ್ಕೆ ಕಣ್ಣು ಪಾಪೆಗಳು ಆಡುವಂಥದ್ದು, ವೇಗವಾಗಿ ಆಡುವಂಥದ್ದು ಅಂತ ಆ ಥರ ಎಲ್ಲ ವರ್ಗೀಕರಿಸ್ತಾರೆ. ಹಾಗೆ ವರ್ಗೀಕರಿಸಿದಾಗ ಒಂದು ವಿಚಿತ್ರ ಸಂಗತಿ ಗೊತ್ತಾಗಿದೆ. ಏನಪ್ಪಾ ಅಂದ್ರೆ, ನಾನು ಏನೂ ಕನಸು ಕಾಣಲ್ಲ ಅನ್ನೋರು ಅವ್ರಿಗೆ ಗೊತ್ತಿಲ್ಲದೆ ಕನಸು ಕಾಣ್ತಾರೆ. ಅಂದ್ರೆ ಕನಸು ಕಾಣದೇ ಇರೋ ಮನುಷ್ಯನೇ ಇಲ್ಲ. ಕನಸು ಕೂಡ ಸಾರ್ವತ್ರಿಕವಾದದ್ದು. ಕೆಲವರದ್ದು ತೀವ್ರವಾದ ಆವೇಶ ಇರೋದು ನೆನ್ಪುಳಿಯುತ್ತೆ, ತೀವ್ರವಾದ ಆವೇಶ ಇಲ್ಲದೆ ಇದ್ರೆ ಅದ್ ನೆನಪಲ್ಲಿ ಉಳಿಯೋದಿಲ್ಲ ಅನ್ನುವ ಮಾತು ಕೂಡ ನಾವಿವತ್ತು ಗಮನಿಸಬೇಕಾದದ್ದು ಕನಸಿನ ಬಗ್ಗೆ ಅನ್ನುವಂಥದ್ದು. ಕನಸು ಮನಸ್ಸಿಗೆ ಸಂಬಂಧಪಟ್ಟದ್ದು ಅಂತ ನಮ್ಗೆಲ್ಲರಿಗೂ ಗೊತ್ತು, ಆದ್ರೆ ದೇಹಕ್ಕೂ ಸಂಬಂಧಪಟ್ಟಿದ್ದು ಅನ್ನೋದು ವಾಸ್ತವ. ಯಾಕೆಂದ್ರೆ ನಾವು ಒಂದೇ ಕಡೆ ಒಂದು 3/4 ಗಂಟೆ ಕೂತಿರ್ತೀವಿ ಕಿತ್ಕೊಳ್ಳೋಣ, ಅಥವಾ ಯಾವ್ದೋ ಒಂದು ಪೊಸಿಷನ್, ಯಾವ್ದೋ ಒಂದು ರೀತಿಯಲ್ಲಿ ಕೂತಿರ್ತೀವಿ, ಯಾವ್ದೋ ಒಂದು ಭಂಗಿಲಿ. ಅದು ಕಾಲ್ ಚಕ್ಲ ಮಕ್ಳ ಹಾಕೊಂಡು ಕೂತ್ಕೊಂಡ್ರೆ ಇನ್ನೂ ಬೇಗ. ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ ಅಂದ್ರೆ ಕಾಲ್ ಜೋಮ್ ಬರುತ್ತೆ. ಯಾಕೆ ಕಾಲ್ ಜೋಮ್ ಬರುತ್ತೆ? ಆಮೇಲೆ ಅದನ್ನ ಕೊಡೋಗ್ಬಿಟ್ರೆ ಸರಿ ಹೋಗುತ್ತೆ. ಆದ್ರೆ ಕಾಲ್ ಯಾಕೆ ಜೋಮ್ ಬರುತ್ತೆ ಅಂತಂದ್ರೆ, ನಾವು ಒಂದೇ ಒಂದು ಭಂಗಿಯಲ್ಲಿ ಕುಳಿತಾಗ ಅಲ್ಲಿಗೆ ತುದಿಯವರೆಗೂ ಹೋಗುತ್ತೆ ರಕ್ತ. ಆ ಕೊನೆಯಲ್ಲಿ ರೋಮನಾಳಗಳಿರುತ್ತೆ, ಯಾರು ಅದು ತುಂಬಾ ಸಣ್ಣ. ಈ ಎಷ್ಟೇ ಹೃದಯ ಅಲ್ಲಿಗೆ ತಳ್ಳಿದ್ರು ಕೂಡ ಅಲ್ಲಿಗೆ ರಕ್ತ ಹೋಗಲ್ಲ. ಯಾವಾಗ ರಕ್ತ ಸಂಚಾರ ಕಡಿಮೆ ಆಗುತ್ತೋ ಯಾವ್ದಾದ್ರು ಒಂದು ಭಾಗಕ್ಕೆ, ಆಗ ನರಮಂಡಲ ವ್ಯವಸ್ಥೆ ಕೆಲಸ ಮಾಡಲ್ಲ. ನರಮಂಡಲ ವ್ಯವಸ್ಥೆ ಯಾವಾಗ ಕೆಲಸ ಮಾಡಲ್ಲ, ಅದನ್ನ ಜುಗುಟಿದ್ರು ನೋವು ಬರೋಲ್ಲ, ನೋವಿನ ಸಂವೇದನೆಯೂ ಇಲ್ಲ, ಚಲನೆ ಕೂಡ, ಮಿದುಳಿನ ನಿರ್ದೇಶನವನ್ನ ಅದು ನಿರಾಕರಿಸಕ್ ಶುರು ಮಾಡ್ಬಿಡುತ್ತೆ. ಅದೇ ಜೋಮ್ ಬರೋದು ಅಂತ. ಆದ್ರೆ ಜೋಮ್ ಬಂದಾಗ ಕಾಲನ್ನ 1-7 ಸರಿ ಜಾಡಿಸ್ಬಿಟ್ರೆ ಅದು ಸರಿ ಹೋಗುತ್ತೆ. ನಾನು ಇಷ್ಟುದ್ದ ಜೋಮಿನ ಬಗ್ಗೆ ಯಾಕೆ ಹೇಳಿದೆ ಅಂದ್ರೆ, ನಮಗೆ ಕನಸು ಬರದೇ ಹೋಗಿದ್ದರೆ ಏನಾಗ್ತಿತ್ತು ಅಂದ್ರೆ, ಇಡೀ ಮೈ ಜೋಮ್ ಬಂದು ಆಮೇಲೆ ಇದ್ದೇಳಕ್ಕೆ ಆಗ್ತಿರ್ಲಿಲ್ಲ. ಆದ್ದರಿಂದ ಏನಾಗ್ಬೇಕಾಗಾರೆ, ನಾವು ನಿದ್ದೆ ಮಾಡ್ತಾ ಇದ್ದಾಗಲೂ ಕೂಡ ನಮಗೆ ರಕ್ತ ಪರಿಚಲನೆ ಆಗ್ತಾ ಇರಬೇಕು. ಆ ರಕ್ತ ಪರಿಚಲನೆಯನ್ನ ನಿರಂತರವಾಗಿಸುವ ಸಲುವಾಗಿಯೇ ಕನಸಿದೆ. ಆ ಕನಸು ಒಂದು ರೀತಿಯಲ್ಲಿ ಮನಸ್ಸನ್ನ ಕೆರಳಿಸುವ ಮೂಲಕ, ದೇಹವನ್ನ ಹೊರಳಿಸುವ ಮೂಲಕ ಏನ್ ಮಾಡುತ್ತೆ ಅಂದ್ರೆ, ರಕ್ತ ಪರಿಚಲನೆ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಅನ್ನುವ ಒಂದು ಅಂಶವನ್ನು ಕೂಡ ನಾವು ಗಮನಿಸಿದರೆ, ಅದು ಕನಸು ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ದೇಹಕ್ಕೂ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಅತ್ಯಂತ ಕುತೂಹಲಕರವಾದ ಸಂಗತಿ. ಆದ್ರೆ ಸಿಗ್ಮಂಡ್ ಫ್ರಾಯ್ಡ್ ಇದ್ನಲ್ಲ, ಆತ ಹಾಗೆ ಭಾವಿಸಿರ್ಲಿಲ್ಲ. ಅವನು ಆತ ಏನ್ ಮಾಡಿದ್ದ ಅಂದ್ರೆ, ಕನಸು ಅನ್ನೋದು ಮನುಷ್ಯನಿಗಿರುವಂಥ ಅದುಮಿಟ್ಟ ಆಸೆಗಳು ಕನಸಾಗಿ ಬರುತ್ತೆ ಅಂತ ಹೇಳ್ದ. ಆದ್ರೆ ಅವನು ಹೇಳುವಾಗ ಇನ್ನೊಂದು ಅತಿರೇಕ ಮಾಡ್ದ. ಆ ಅದುಮಿಟ್ಟ ಆಸೆಗಳು ಯಾವುದಪ್ಪ ಅಂದ್ರೆ ಲೈಂಗಿಕ ಆಸೆಗಳು ಅಂತ ಹೇಳ್ದ. ಅಂದ್ರೆ ಲೈಂಗಿಕ ಆಸೆಯ ಅತೃಪ್ತಿಯೇ ಕನಸಾಗಿ ಅವ್ರನ್ನ ಜನಗಳನ್ನ ಕಾಡುತ್ತೆ ಅನ್ನೋದಕ್ಕೆ ಹೆಚ್ಚು ಒತ್ತು ಕೊಟ್ಬಿಟ್ಟ. ಆದ್ರೆ ಬೇರೆನೂ ಹೇಳ್ದ, ಈಗೋ ಸೂಪರ್ ಈಗೋ ಅಂತೆಲ್ಲ ಹೇಳ್ತಾನೆ ಅವನು. ಎಂತದಂದ್ರೆ, ನನ್ನ ಅಹಂಭಾವ, ಉದಾರ ವ್ಯಕ್ತಿತ್ವದ ಅಹಂಭಾವ ಎರಡರ ಮಧ್ಯೆ ತಾಕಲಾಟ ಆಗುತ್ತೆ ಅಂತ ಹೇಳಿದಾನೆ. ಆದರೂ ಕೂಡ ಅವನು ಲೈಂಗಿಕತೆಗೆ ತುಂಬಾ ಹೆಚ್ಚು ಒತ್ತು ಕೊಟ್ಟ. ಆದರೆ ಆಮೇಲೆ ಗೊತ್ತಾದ ಸಂಗತಿ ಅಂದ್ರೆ, ಅವನೇ ವಿಶ್ಲೇಷಕ. ಅವನ ಮನಸ್ಸನ್ನ ವಿಶ್ಲೇಷಣೆ ಮಾಡಿ ಮನೋವಿಜ್ಞಾನಿಗಳು ತೀರ್ಮಾನಕ್ಕೆ ಬಂದ್ರು, ಇವನಿಗೆ ಯಾಕೆ ಈ ಲೈಂಗಿಕತೆಗೆ ಹೀಗಾಗುತ್ತೆ ಅಂದ್ರೆ, ಅವ್ರ ತಂದೆಗೆ 14ನೇ ಮಗ ಅಂತೆ, ಯಾರು ಸಿಗ್ಮಂಡ್ ಫ್ರಾಯ್ಡ್. ಹಾಗಾಗಿ ಅವನು ಆ ಲೈಂಗಿಕತೆ ಪರಿಸರದಲ್ಲೇ ಹುಟ್ಟಿದವನು. ಹಾಗಾಗಿ ಅವನಿಗೆ ಹಾಗೆ ಅಂತ ಅದನ್ನ ಖಂಡಿಸಿರುವಂಥವ್ರು ಇದ್ದಾರೆ. ಅದೇನಾರು ಆಗ್ಲಿ, ಕನಸಿನ ಬಗ್ಗೆ, ಸುಪ್ತ ಚೇತನದ ಬಗ್ಗೆ, ಸಬ್ ಕಾನ್ಶಿಯಸ್ ನಲ್ಲಿರುವಂತ ಅತೃಪ್ತಿ ಇದೆಯಲ್ಲ, ಅದು ತುಂಬಾ ವಿಶೇಷವಾಗಿ ಕೆಲಸ ಮಾಡುತ್ತೆ ಅನ್ನೋ ಅಷ್ಟರ ಮಟ್ಟಿಗೆ ಸಿಗ್ಮಂಡ್ ಫ್ರಾಯ್ಡ್ ಇವತ್ತಿಗೂ ಕೂಡ ಪ್ರಸಕ್ತನೇ. DVG ಅವ್ರು ಯಾವುದು ತೃಪ್ತಿ ಎರೆಯದ ವಾಂಛೆ ಜೀರ್ಣಿಸದ ಭುಕ್ತಿಯಲು ಗುಪ್ತದಲ್ಲಿ ಕೊಳೆಯುತ್ತ ವಿಷಬೀಜವಾಗಿ ಪ್ರಾಪ್ತಿಗೊಳಿಪುದು ಜೀವಕ್ಕೆ ಉನ್ಮಾದ ತಾಪಗಳ ಸುತ್ತಬಹುದೆಂತಿಚ್ಛೆ ಮಂಕುತಿಮ್ಮ ಅಂತ
ಯಾವುದನ್ನ DVG ಹೇಳಿದ್ರು ಆ ಭಾವ ಕೂಡ ಸಿಗ್ಮಂಡ್ ಫ್ರಾಯ್ಡ್ ನ ಸಿದ್ಧಾಂತದಲ್ಲಿ ಇದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆದ್ರೆ ಸಿಗ್ಮಂಡ್ ಫ್ರಾಯ್ಡ್ ನ ಒಂದು ತುಂಬಾ ದೊಡ್ಡ ಇತಿಮಿತಿ ಏನಂದ್ರೆ, ಅವನು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳುವಾಗ್ಲೇನೆ ಒಂದ್ ತಪ್ಪು ಕೆಲಸ ಮಾಡ್ದ. ಏನಪ್ಪಾ ಅಂದ್ರೆ ಕ್ಲಿನಿಕಲ್ ಅಪ್ರೋಚ್, ಅಂದ್ರೆ ಮನೋರೋಗಿಗಳನ್ನ ಅಧ್ಯಯನ ಮಾಡಿ ಆ ರೋಗಿಗಳನ್ನ ಏರುಪೇರ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟನೆ ಹೊರತು ಒಂದು ವೈದ್ಯನ ರೀತಿಯಲ್ಲಿ ಆರೋಗ್ಯವಾಗಿರೋ ಯಾಕೆ ಮನಸ್ಸು ಯಾಕೆ ಅದೆಲ್ಲ ಆಗ್ತಿಲ್ಲ ಅಂತ ಪ್ರಶ್ನೆ ಹಾಕೋಬಹುದಾಗಿತ್ತಲ್ಲ. ಅವನ ಕ್ಲಿನಿಕಲ್ ಅಪ್ರೋಚ್ ಬಿಟ್ಟು ಆಚೆಗೆ ಬರಲೇ ಇಲ್ಲ. ಮನಸ್ಸನ್ನೇ ಅಧ್ಯಯನ ಮಾಡ್ತೀನಿ ಅಂತ ಹೋಗ್ಲಿಲ್ಲ ಅವನು, ವಿಕೃತ ಮನಸ್ಸನ್ನೇ ಅಧ್ಯಯನ ಮಾಡ್ತಾನೆ. ಕನಸಿಗೂ ಕೂಡ ಒಂದು ಆ ವಿಕೃತಿನೇ ಕಾರಣ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಕಷ್ಟಕ್ಕೆ ಸಿಕ್ಕಾಕೊಂಡ. ಯಾರು? ಸಿಗ್ಮಂಡ್ ಫ್ರಾಯ್ಡ್. ಹೀಗಾಗಿ ನಾವು ಫ್ರಾಯ್ಡ್ ನ ಬೈಯೋದಾಗ್ಲಿ ಖಂಡಿಸೋದಾಗ್ಲಿ ಮಾಡೋಕ್ ಮುಂಚೆ ಈ ಅಂಶವನ್ನ ನಾವು ವಿಶೇಷವಾಗಿ ಗಮನಿಸಬೇಕು ಅನ್ನುವಂಥದ್ದು ಮಾಡ್ಬೇಕಾದ್ದು. ನಾನು ಈ ಸಿಗ್ಮಂಡ್ ಫ್ರಾಯ್ಡ್ ನ ಸುಳಿಗೆ ಒಮ್ಮೆ ಸಿಕ್ಕಾಕೊಂಡಿದ್ದನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಒಮ್ಮೆ ನನ್ನ ತಮ್ಮ ನನಗೆ ಮಾತಾಡ್ತಾ ಹೇಳ್ದ, ಅಮೆರಿಕಾದಿಂದ ಒಂದು ದೂರವಾಣಿ ಕರೆ ಬಂದಿದೆ, ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಭಾರತೀಯರೆಲ್ಲ ಆದಿವಾಸಿಗಳು ಆನೆ ತಲೆನ ಮನುಷ್ಯನ ಕೂಡ್ಸೋಕ್ ಆಗೋಲ್ಲ, ಸೊಂಡ್ಲು ಇಟ್ಬಿಟ್ಟು ಆನೆ ತಲೆ ಇಟ್ಬಿಟ್ಟು ಪೂಜೆ ಮಾಡ್ತಾರಲ್ಲ, ಅದರಿಂದ ಅವರು ಆದಿವಾಸಿ ತರ ಆಲೋಚನೆ ಮಾಡೋ, ಟ್ರೈಬಲ್ ಆಗಿ ಯೋಚನೆ ಮಾಡ್ತಾರೆ. ಆದ್ರೆ ವಾಸ್ತವ ಬೇರೆ ಇದೆ. ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ಸೊಂಡಿಲು ಅನ್ನೋದು ಮನುಷ್ಯನ ಜನನೇಂದ್ರಿಯದ, ಪುರುಷನ ಜನನೇಂದ್ರಿಯದ ಸಂಕೇತ ಆಗಿ ಅವರು ಆನಂದ ಪಡೋದು ಗಣೇಶನ ಭಕ್ತಿ ಅಲ್ಲ, ಆದ್ರೆ ಲೈಂಗಿಕ ಅತೃಪ್ತಿಯನ್ನ ಆ ಸಂಕೇತದಲ್ಲಿ ಪೂಜೆ ಮಾಡ್ತಾರೆ ಅಂತ ಯಾರೋ ಭಾಷಣ ಮಾಡಿದ್ದಾರೆ ಅಂತ ಮಾಡಿದಾರಂತೆ. ಅದಕ್ಕೆ ನನ್ನ ಸ್ನೇಹಿತರು ಅದಕ್ಕೆ ನೀನೇನ್ ಹೇಳ್ತೀಯ ಅಂತ ನನ್ ಕೇಳಿದ್ರು ಅಂತ ಹೇಳ್ದ. ಸರಿ, ನೀನ್ ಹೇಳ್ತೀಯೋ ಹೇಳು, ನಾನೇನು ಹೇಳಲ್ಲ ಅಂತಂದೆ. ಅದಕ್ಕೆ ಅವನಿದ್ದವನು, ನಾನೇನಾದ್ರು ಹೇಳೋದಿರ್ಲಿ, ನೀನೇನ್ ಹೇಳ್ತೀಯ ನನ್ಗೆ ಹೇಳು ಹೋಗ್ಲಿ, ಅವ್ರಿಗೆಲ್ಲ ಹೇಳ್ದಿದ್ರು ಹೋಗ್ಲಿ ಅಂತ ಹೇಳ್ದ. ಆಗ ನಾನು ಹೇಳ್ದೆ, ಈಗ ಸಿಗ್ಮಂಡ್ ಒಂದ್ ಸಿದ್ಧಾಂತ ಮಾಡ್ದ, ಲೈಂಗಿಕತೆ ಅತೃಪ್ತಿಯಾಗಿ ಸುಪ್ತ ಚೇತನದಲ್ಲಿ ಇದೆ ಅಂತ ಅವನು ಸಿದ್ಧಾಂತ ಮಾಡ್ದ. ಆ ಸಿದ್ಧಾಂತನ ಇಷ್ಟು ಜನ ಪೂಜೆ ಮಾಡ್ತಾರಲ್ಲ ಗಣೇಶನ, ಅವ್ರೆಲ್ರನ್ನು ಪರೀಕ್ಷೆ ಮಾಡಿ ತೀರ್ಮಾನಕ್ಕೆ ಬರ್ಬೇಕು, ಅಥವಾ ಅವನು ಹೇಳಿದಾನೆ ಅದಕ್ಕೋಸ್ಕರ ಇದು ಮನಸ್ಸು ಹೀಗೆ ಇರುತ್ತೆ ಅಂತ ತೀರ್ಮಾನ ಮಾಡ್ಬೇಕು. ವ್ಯಕ್ತಿಯ ತೀರ್ಮಾನವನ್ನ 100 ಕೋಟಿ ಜನರ ಆಚರಣೆ ಮೇಲೆ ಹೇರಬೇಕು. 100 ಕೋಟಿ ಜನರ ಆಚರಣೆಯನ್ನ ಆಧರಿಸಿ ಸಿಗ್ಮಂಡ್ ಥಿಯರಿನ ಮೌಲ್ಯಮಾಪನ ಮಾಡ್ಬೇಕು. ಯಾವ್ದನ್ನ ಮೌಲ್ಯಮಾಪನ ಮಾಡ್ಬೇಕು ಅನ್ನೋದನ್ನ ಬಗ್ಗೆ ನನಗೆ ಅಲ್ಲಿ ಮಾತಾಡಿದಾರಲ್ಲ ಟ್ರೈಬಲ್ ಅಂತ ಹೇಳಿದವನು ಅವನ್ ತರ ಅಲ್ಲ, ನನ್ ಭಿನ್ನ ಅಭಿಪ್ರಾಯ ಇದೆ. ಆವಾಗ ಸಿಗ್ಮಂಡ್ ಥಿಯರಿನೇ ರಿವೈಸ್ ಮಾಡ್ಬೇಕು ಅಂತ ನನ್ನ ನಿಲುವು ಅಂತ ಹೇಳಿದೆ ನಾನು. ಅದಕ್ಕೆ ನನ್ನ ತಮ್ಮ ಇದ್ದವನು ಅವನು ಅಲ್ಲಿಗೂ ಬಿಡ್ಲಿಲ್ಲ, ತಿರ್ಗಾ ಮುಂದಕ್ಕೆ ಕೇಳ್ದ, ಹಾಗಾದ್ರೆ ನೀನು ನಿನ್ನ ಅಭಿಪ್ರಾಯಕ್ಕೆ ಏನು ಸಮರ್ಥನೆ ಕೊಡ್ತೀಯಾ ಅಂತ ಕೇಳ್ದ. ಬೇರೆ ಇನ್ನೇನಾದ್ರು ಸಮರ್ಥನೆ ಕೊಡೋಕ್ ಸಾಧ್ಯವಾ ಅಂತ. ಯಾಕಂದ್ರೆ ಅವನ್ ನಾಳೆ ಹೇಳಿದ್ರೆ ಅವನ್ ತಿರ್ಗಾ ಇನ್ನಾರು ಕೇಳಿದ್ರೆ ಉತ್ತರ ಹೇಳ್ಬೇಕಲ್ಲ. ಆಗ ನಾನು ಹೇಳ್ದೆ, ಗಣೇಶನ್ನ ಆನೆ ತಲೆ ಇರುವಂತ ಗಣೇಶನ್ ತಗೊಂಬಂದು ಪೂಜೆ ಮಾಡ್ಬೇಕಾದ್ರೆ ಆ ಗಣೇಶ ಪಂಚಕ ಸ್ತೋತ್ರದಲ್ಲಿ ಅಜಂ ನಿರ್ವಿಕಲ್ಪಂ ನಿರಾಕಾರಂ ಏಕಂ ಅಂತಿದೆ, ನಿರಾಕಾರ ಅಂತ ಇದೆ. ಹಾಗಾದ್ರೆ ನಿರಾಕಾರ ನಿಜವು ಅವ್ರ ಪ್ರಕಾರ ಏನು? ನಿರಾಕಾರ ಆಕಾರ ಎರಡು ಇದ್ರೆ ನಾವು ಎರಡಕ್ಕೂ ಭೇದನೆ ಮಾಡಿಲ್ಲ, ಹೀಗೂ ಹೇಳ್ತೀವಿ ಹಾಗೂ ಹೇಳ್ತೀವಿ. ಅದರಿಂದ ಈ ಮಾತನ್ನ ಯಥಾರ್ಥವಾಗಿ ತಗೊಳ್ಳೋದು, ಗಣೇಶನ ಆಕಾರವನ್ನ ಯಥಾರ್ಥವಾಗಿ ತಗೊಳ್ಳೋದು ಸರಿಯಲ್ಲ ಅನ್ನೋದು ಒಂದು. ಎರಡನೇದು, ಭಾರತೀಯ ಆಲೋಚನೆಯಲ್ಲಿ ಯಾವಾಗ್ಲೂ ಅವ್ರು ಯಥಾರ್ಥವನ್ನ ಬಿಂಬಿಸೋದಕ್ಕಿಂತ ಸಂಕೇತಗಳನ್ನ ಬಿಂಬಿಸ್ತಾರೆ ಅಂತ. ಈಗ ನೋಡಿ, ಗಣೇಶನೇ ತಗೊಳ್ಳಿ, ಆನೆ ತಲೆ ತಗೊಂಡ್ರೆ ಅವ್ನ ಕೈಯಲ್ಲಿ ಏನ್ ಇಟ್ಕೊಂಡಿರ್ಬೇಕು? ಪಾಶ ಅಂಕುಶ ಇಟ್ಕೊಂಡಿದ್ದಾನೆ. ಪಾಶ ಅಂಕುಶ ಆನೆಯನ್ನು ಕಂಟ್ರೋಲ್ ಮಾಡುವಂಥದ್ದು, ನಿಯಂತ್ರಣ ಮಾಡುವಂಥದ್ದು. ಯಾರು ಸ್ವನಿಯಂತ್ರಣ ಮಾಡಬಲ್ಲನೋ ಅವನು ಜನಗಣಗಳಿಗೆ ಈಶ ಆಗ್ತಾನೆ. ಯಾರು ತನ್ನ ಇಂದ್ರಿಯಗಳ ನಿಯಂತ್ರಣ ಮಾಡ್ತಾನೋ ಅವನು ತನ್ನ ದೇಹಕ್ಕೆ ಹೊಡೆಯ ಆಗ್ತಾನೆ. ಗಣ ಅಂದ್ರೆ ಯಾಕೆ ಬೇಕಾದ್ರೂ ಅರ್ಥ ಮಾಡ್ಬೋದಲ್ಲ, ನಮ್ಮ ದೇಹದ ಅವಯವ ಗಣ ಅಂತಲೂ ಅನ್ಬೋದು, ಅಥವಾ ಸಮುದಾಯ ಜನಗಣ ಅಂತಲೂ ಅನ್ಬೋದು. ಹಾಗಾಗಿ ಅದನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ಮೊದಲು ಅವನ ಮೇಲೆ ಅವನಿಗೆ ನಿಯಂತ್ರಣ ಬರ್ಬೇಕಲ್ಲ.
ಹಾಗಿರ್ಬೇಕಲ್ಲ ಅನ್ನೋ ಅರ್ಥದಲ್ಲೂ ತಗೋತಾರೆ. ಹಾಗಾಗಿ ಯಾವುದನ್ನ ಸೈಕಲಾಜಿಕಲ್ ಆಗಿ ಅನಲೈಸ್ ಮಾಡಬಹುದು ಅದನ್ನ ಒಬ್ಬ ಸೈಕಾಲಜಿಸ್ಟ್ ಹೇಳಿರೋ ಥಿಯರಿಯನ್ನ ಸಮರ್ಥನೆ ಮಾಡಕ್ ಉಪಯೋಗಿಸ್ಕೋತಿರೋ, ಪ್ರಶ್ನೆ ಮಾಡಕ್ ಉಪಯೋಗಿಸ್ಕೋತಿರೋ ಅನ್ನೋಂಥ ನನ್ನ ಅಭಿಪ್ರಾಯ ಅಂತ ಹೇಳಿದೆ. ಆದ್ಮೇಲೆ ಬಹಳ ಸುಲಭ ಅಲ್ಲ ವಿಜ್ಞಾನದಲ್ಲಿ ಅಥವಾ ಮನೋವಿಜ್ಞಾನದಲ್ಲಿ ಏನೋ ಒಂದು ಹೇಳಿದ್ರೆ ಅದನ್ನ ಪರ ವಿರೋಧ ಎರಡೂ ಬಂದ್ಬಿಡುತ್ತೆ. ಆಗ ಅಂತಹ ಸಮಸ್ಯೆಗಳನ್ನ ನಾವು ಬಗೆಹರಿಸೋದು ಸ್ವಲ್ಪ ಕಷ್ಟವೇನೆ. ಇರ್ಲಿ ಬಿಡಿ, ಮುಂದಕ್ಕೆ ನೋಡೋಣ. ಕನಸು ಅನ್ನೋದು ಇರೋದ್ರಿಂದ ಸಹಕಾರ ಬೆಳೆಯುತ್ತೆ ಅಂತ ಒಂದು ವಾದ ಇದೆ. ಯಾಕೆಂದ್ರೆ ನನ್ನ ಆಸೆಗಳನ್ನ ನಾನು ಪೂರೈಸ್ಕೋತೀನಿ, ಆದ್ರೆ ಕನಸು ಅನ್ನೋದು ದೊಡ್ಡ ಆಸೆ, ಅನೇಕರ ಜೊತೆಲಿ ಕೆಲಸ ಮಾಡಿದ್ರೆ ಸಾಧ್ಯ. ಆದ್ದರಿಂದ ಕನಸೇ ಇಲ್ಲದೆ ಇದ್ರೆ ಮನುಷ್ಯ ಇನ್ನೊಬ್ಬರ ಜೊತೆ ಈಗೇನ್ ಬಾಂಧವ್ಯ ಕಡಿಮೆ ಮಾಡ್ಕೋತಾ ಹೋಗ್ತಾ ಇದ್ದಾನೋ ಇನ್ನೂ ಕಡಿಮೆ ಆಗ್ಬಿಡ್ತಿತ್ತೋ ಏನ್ ಕಥೆಯೋ ಅನ್ನೋವಂಥದ್ದು ತುಂಬಾ ಗಮನಾರ್ಹವಾದದ್ದು. ಆದ್ರಿಂದ ಕನಸನ್ನು ಕುರಿತಂತೆ ನಕಾರಾತ್ಮಕವಾಗಿ ಹೇಳೋದಕ್ಕಿಂತ ಕನಸನ್ನು ಕುರಿತು ಸಕಾರಾತ್ಮಕವಾದ ಅಂಶನೂ ಕೂಡ ಇದೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದಂತಹ ಸಂಗತಿ. ಆತ್ಮೀಯರೇ, ಕನಸು ಅನ್ನೋದು ಬರೇ ಮನಸ್ಸಿನ ಲೀಲೆ. ಆದ್ರೆ ಆ ಕನಸು ಏನಾದ್ರೂ ಇನ್ನೂ ಖಚಿತವಾದ ಸ್ವರೂಪ ತಗೊಂಡರೆ ಆಗ ಏನಾಗುತ್ತೆ, ಆ ಕನಸು ಕಲ್ಪನೆ ಹೋಗ್ಬಿಟ್ಟು ಯೋಜನೆ ಆಗುತ್ತೆ. ಯೋಜನೆ ಆದಾಗ ಆ ಯೋಜನೆಯ ಸಾಧನೆಯೂ ಆಗುತ್ತೆ. ಹಾಗಾಗಿ ಎಲ್ಲ ಕನಸುಗಳು ಬರುತ್ತೆ, ಇಲ್ಲ ಆಗತ್ತೆ, ಇಲ್ಲ ಆಗಲ್ಲ, ಹಾಗೆ ಹೋಗ್ಬಿಡುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ವೈಯಕ್ತಿಕ ಕನಸುಗಳು ನಿಜ, ಆದ್ರೆ ಕೆಲವು ಕನಸುಗಳನ್ನ ಸಾಮುದಾಯಿಕವಾಗಿ ಕಾಣುವಂತ ಕನಸುಗಳಲ್ಲಿ ಆ ಕನಸು ಒಬ್ಬ ಅರ್ಧ ಮಾಡಿ ಮುಗಿಸಿದ್ದೇನೆ ಇನ್ನೊಬ್ಬ ಮುಂದುವರಿಸ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಈಗ ವಿಜ್ಞಾನ ಅದೆಲ್ಲ ಬೆಳೆದಿದ್ದು ಒಬ್ಬ ವಿಜ್ಞಾನಿ ಒಂದು ಅನುಮಾನ ಸೃಷ್ಟಿ ಮಾಡಿಕೊಂಡ್ರು ಕೂಡ ಅದನ್ನ ಅಲ್ಲಿಗೆ ಬಿಟ್ಟು ಇನ್ನೊಬ್ಬ ಅದನ್ನ ಮುಂದುವರಿಸೋ ಸಾಧ್ಯತೆ ಇದೆ. ಹೀಗಾಗಿ ಕನಸು ಅನ್ನುವಂಥದ್ದು ಒಂದು ಯೋಜನೆಗೆ, ಒಂದು ಸಾಧನೆಗೆ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಆಗದಿದ್ರು ಅನೇಕ ಜೀವಿತಗಳಲ್ಲಿ ಅದು ಸಾಧನೆ ಆಗ್ಲೂಬಹುದು ಅನ್ನುವಂಥದ್ದನ್ನು ಕೂಡ ನಾವು ತಳ್ಳಿ ಹಾಕೋ ಹಾಗಿಲ್ಲ. ಈಗ ಇಷ್ಟೊತ್ತೆಲ್ಲ ಚರ್ಚೆ ಮಾಡಿದ್ಮೇಲೆ ಈಗ ಹೇಳಿ, ಕನಸು ಬೇಕಾದ್ದು ಬೇಡವಾದ್ದು? ಒಂದು ಸಾಲಿನ ಉತ್ತರ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಗೋಜಲಿನದು ಅನ್ನುವಂಥದ್ದು ಗಮನಿಸಬೇಕು. ಆಮೇಲೆ ಅಂತ ದೌರ್ಬಲ್ಯವೋ ಪ್ರಾಬಲ್ಯವೋ ಅನ್ನೋ ಪ್ರಶ್ನೆಗೆ ಕೂಡ ಉತ್ತರ ಹೇಳೋದು ಕಷ್ಟ. ದೌರ್ಬಲ್ಯದಿಂದಲೇ ಕನಸು ಹುಟ್ಟಿತು ಅಂತ ಒಂದು ವಾದ ಇದೆ, ಕನಸು ಹುಟ್ಟಿದ್ದರಿಂದಲೇ ದೌರ್ಬಲ್ಯ ಆಯಿತು ಅಂತಲೂ ವಾದ ಇದೆ. ಪ್ರಾಬಲ್ಯದಿಂದಲೇ ಕನಸು ಹುಟ್ಟಿತು ಅನ್ನೋ ವಾದವೂ ಇದೆ. ಕನಸು ಹುಟ್ಟಿದ್ರೆ ಅಂತ ಹೇಳೋವಂಥ ಅರಳವಲ್ವೇನೋ ಅಂತ. ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲರ ಕನಸು ಒಂದೇ ಆದ್ರೆ ಇಲ್ಲಿ ಕನಸುಗಳು ಬೇರೆ, ವೈಜ್ಞಾನಿಕವಾದ ಸಿದ್ಧಾಂತನ ಕೊಡೋದು ಕಷ್ಟ. ಈಗ ಇನ್ನೊಂದು ಮೂಲಭೂತ ವಾಸ್ತವವಾಗಿ ನಾನು ಹೇಳಿದ್ನಲ್ಲ ಮುಂಚೆನೆ, ಪರೀಕ್ಷೆ ತಿಕ್ಕಾಟ ಅಂತ ಹೇಳಿದೆ. ವಾದ ಇದ್ರೆ ಅದಕ್ಕೂ ಕನಸಿಲ್ಲ, ಪ್ರಾಣಿಗಳಿಗಿಲ್ಲ, ಸಸ್ಯಗಳಿಗಿಲ್ಲ. ಆದ್ದರಿಂದ ಕನಸು ಬರ್ಬೇಕಾದ್ರೆ ವಾಸ್ತವ ಮತ್ತು ನನ್ನ ಪ್ರತಿಕ್ರಿಯೆ ಎರಡೂ ಬರಬೇಕಾದ್ರಿಂದ ಜಗತ್ತಿನ ನನಸಿನಿಂದಲೇ ಕನಸಾಯಿತು ಅನ್ನುವಂಥದ್ದು ತಿರ್ಗಾ ಯಥಾ ಪ್ರಕಾರ ಚರ್ಚಾಸ್ಪದವಾದದ್ದೇ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನು ಈ ಹಗಲು ಕನಸು ಅನ್ನುವಂಥದ್ದು ಒಂದು ಇದೆಯಲ್ಲ,
ಅದು ಹಗಲು ಕನಸಿಗೂ ರಾತ್ರಿ ಕನಸಿಗೂ ಏನ್ ವ್ಯತ್ಯಾಸ ಅಂತ ನಾನು ಆಗ್ಲೇ ಹೇಳಿದೆ. ಕಾಣುವ ವೇಳೆ ಹಗಲಲ್ಲಾದ್ರೆ ಅದು ಹಗಲು ಕನಸು, ರಾತ್ರಿ ಕಂಡ್ರೆ ಅದು ರಾತ್ರಿಯ ಕನಸು ಅನ್ನೋದು ಅತ್ಯಂತ ಸುಲಭವಾದ ಸರಳೀಕರಣ. ಆದ್ರೆ ಅಷ್ಟು ಸರಳವಾಗಿಲ್ಲ ಅದು. ಕನಸು ಅನ್ನುವಂಥದ್ದು ನಾವು ಹಗಲು ಕನಸು ಅಂತ ಯಾವ್ದು ಹೇಳ್ತೀವಿ ಅಂತಂದ್ರೆ, ಒಂಥರ ಮನಸ್ಸು ಏನೂ ಮಾಡದೆ ಸುಮ್ಮನೆ ಕೂತಿದ್ದಾಗ, ಮನಸ್ಸು ಅನ್ನೋದು ಸುಮ್ಮನಿರಕ್ ಸಾಧ್ಯನೇ ಇಲ್ಲ. ಏನಾಗುತ್ತೆ ಅಂದ್ರೆ ಮೈಂಡ್ ಇಸ್ ಎ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್ ಅಂತ. ಒಳ್ಳೇದೋ ಕೆಟ್ಟದ್ದು ಅಂತೂ ಒಂದು ಆಲೋಚನೆ ಬರ್ತಾ ಇರ್ಬೇಕು. ಹೊಳೆಯಲ್ಲಿ ಹೇಗೆ ನಿರಂತರವಾಗಿ ನೀರು ಹರಿತಾ ಇರುತ್ತೋ ಮನಸ್ಸಿನ ಪ್ರವಾಹ, ಮನಸ್ಸಿನಲ್ಲಿ ಕೂಡ ವಿಚಾರ ಪ್ರವಾಹವೋ ಭಾವ ಪ್ರವಾಹವೋ ಯಾವುದೋ ಒಂದು ಪ್ರವಾಹ ಇರ್ಬೇಕು. ಪ್ರವಾಹ ಇಲ್ಲ ಬತ್ತಿ ಹೋಗೋದಿಲ್ಲ. ಬತ್ತಿ ಹೋಗುವ ಹೊಳೆ ಅಲ್ಲ ಅದು, ನಿತ್ಯ ಹರಿಯುವ ಹೊಳೆ ಮನಸ್ಸು ಅನ್ನೋದು. ಆದ್ದರಿಂದ ಮನುಷ್ಯ ತಾನು ಬಿಡುವಾಗಿದ್ದಾಗ, ವಿಶ್ರಾಂತಿ ತಗೋಬೇಕು ಅನ್ನುವಂತ ಸ್ಥಿತಿ ಇದ್ದಾಗ, ಅಥವಾ ಕೆಲಸ ಮಾಡೋಕೆ ಬೇಕಿಲ್ದಲೆ ಸೋಮಾರಿಯಾಗಿ ಕುಳಿತಾಗ, ಮನಸ್ಸು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ, ಅಂದ್ರೆ ನಿರಂತರತೆಯನ್ನ, ಆಲೋಚನೆಯ ನಿರಂತರತೆಯನ್ನ ಕಂಡುಕೊಳ್ಳುವ ಸಲುವಾಗಿ ಏನ್ ಮಾಡುತ್ತೆ ಅಂತಂದ್ರೆ, ಸಲುವಾಗಿ ಏನ್ ಮಾಡತ್ತಪ್ಪ ಅಂತಂದ್ರೆ ಕನಸು ಏನೇನೋ ಆಲೋಚನೆಗಳು ಮಾಡೋಕ್ ಶುರು ಮಾಡುತ್ತೆ. ಆದ್ರೆ ಅದನ್ನ ಹಾಗಾದ್ರೆ ಆಲೋಚನೆ ಅಂತ ಯಾಕನ್ಬಾರ್ದು ಅಂತಂದ್ರೆ, ಆಲೋಚನೆಗೆ ಒಂದು ಖಚಿತವಾದಂತ ಒಂದು ಚೌಕಟ್ಟಿದೆ. ಈ ಕನಸಿಗೆ ಆ ಚೌಕಟ್ಟೇ ಇಲ್ಲ. ಕನಸು ಅನ್ನೋದು ಸೂತ್ರಕ್ಕಿಂತ ಗಾಳಿಪಟ. ಅಲ್ಲಿ ಭಾವ ಪ್ರಧಾನವೇ ಹೊರತು ತರ್ಕ ಪ್ರಧಾನ ಇಲ್ಲ. ಅಥವಾ ತರ್ಕ ಇದ್ರೂ ನಮ್ಮ ದೈನಂದಿನ ವ್ಯವಹಾರದಲ್ಲಿ ನಮ್ಮ ಆಲೋಚನೆಯಲ್ಲಿರುವ ತರ್ಕದ ಸ್ವರೂಪದ ತರ್ಕ ಇಲ್ಲ, ಬೇರೆ ತರ ತರ್ಕ ಇರುತ್ತೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಆತ್ಮೀಯರೇ, ತಿರುಗಿ ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಕನಸಿಗೂ ಮತ್ತೆ ಯಾವುದು ಪ್ರಶ್ನಿಸುವಿಕೆಗೂ ಸಂಬಂಧ ಇದೆ ಅಂತ ಹೇಳಿದ್ನಲ್ಲ, ಹೇಗೆ ಪ್ರಶ್ನಿಸುವಿಕೆ ಆವೇಶದಿಂದಲೂ ಬರ್ಬೋದು, ಆಲೋಚನೆಯಿಂದಲೂ ಬರ್ಬೋದು ಅಂತ ನಾನು ಹೇಳಿದೆ. ಆಲೋಚನೆಯಿಂದ ಬಂದ್ರೆ ಅಥವಾ ಅನುಮಾನದಿಂದನೂ ಬರ್ಬೋದು. ಮೂರು ನೆಲೆ ಇದೆ ಅದಕ್ಕೆ ಪ್ರಶ್ನಿಸುವಿಕೆಗೆ ಅಂತ ಹೇಳಿದೆ. ಆಲೋಚನೆ, ಅನುಮಾನ, ಆವೇಶ. ನನ್ನನ್ನು ಅನುಮಾನ ಪಡ್ತಿದ್ದಾರೆ ಅಂದ್ರೆ ಅದೇ ಆವೇಶಕ್ಕೆ ಕಾರಣ ಆಗಲೂಬಹುದು, ಅದೇನೇ ಆಗ್ಲಿ. ಹಾಗೆ ಕನಸು ಕೂಡ ಹೇಗೆ ಅಂದ್ರೆ ಒಂದು ಖಚಿತವಾದಂತಹ ಗುರಿ ಇಟ್ಕೊಂಡು ಮಾಡಿದಾಗ್ಲ ಅದರಲ್ಲಿ ಗುರಿಯಲ್ಲಿ ಕನಸಿನ ಅಂಶ ಕಡಿಮೆ, ಆದ್ರೆ ಸಾಧನೆ ಮಾಡಬೇಕಾದ್ರೆ ಸ್ಪಷ್ಟತೆ ಜಾಸ್ತಿ. ಕನಸಿನಲ್ಲಿ ಸಾಧನೆ ಮಾಡೋದು ಅಸ್ಪಷ್ಟ, ಗುರಿ ಸ್ಪಷ್ಟ. ಗುರಿ ಅಸ್ಪಷ್ಟ, ಸಾಧನೆ ಅಲ್ಲ. ಕನಸು ಭಾವನೆ ಭಾವಾತರೇಕದಿಂದ ಕೂಡಿದೆ ಅಂತ ಅಂದ್ರೆ ಏನಾಯ್ತು, ಕನಸು ಗುರಿ ಎರಡೂ ಒಂದೇ ಆದ್ರೂ ಅದರಲ್ಲಿರೋ ಭಾವಾಂಶ ಅಥವಾ ಆದರ್ಶಾಂಶ ಇದೆಯಲ್ಲ, ಅವೆರಡೂ ಕೂಡ ವ್ಯತ್ಯಾಸ ಇರುತ್ತೆ ಅನ್ನುವಂಥದ್ದನ್ನ ನಾವು ಅವೆರಡರ ಮಧ್ಯೆ ಹೇಳೋದಾದ್ರೆ, ಕನಸು ಏಕವೋ ಸರಣಿಯೋ ಅಂತ ನೆಕ್ಸ್ಟ್ ಒಂದು ಪ್ರಶ್ನೆ ಅನೇಕ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡುತ್ತೆ ಅನ್ನುವಂಥದ್ದನ್ನ ನಾನು ಹೋದ್ ಬಾರಿ ಹೇಳಿದ್ದನ್ನ ಲತಾ ಅವರು ಮಾಡಿ ಅದು ತುಂಬಾ ಮುಖ್ಯವಾಗಿ ಕಾಣಿಸ್ತು. ಒಂದು ಪ್ರಶ್ನೆ ಯಾಕೆ ಪ್ರಾರಂಭ ಆದ ಅನೇಕ ಪ್ರಶ್ನೆಗಳಾಗಿ ಕವಲೊಡೆಯುತ್ತೆ ಅನ್ನೋ ಹಾಗೆ ಜೋಗ್ನಲ್ಲಿ ಒಂದು ನದಿಯೇ, ಶರಾವತಿ ನದಿ 4 ಭಾಗ ಆಗಿ ಹರಿಯೋದ್ರಿಗೆ ಬೇರೆ ಬೇರೆ ವೇಗದಲ್ಲಿ ಬೇರೆ ಬೇರೆ ತೋರಿಕೆಯಲ್ಲಿ ಅದು ಹರಿಯುತ್ತೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಹಾಗೆ ಈ ಕನಸು ಅಷ್ಟೇ ಏಕ ಇದ್ದದ್ದು ಸರಣಿಯಾಗುವಂಥದ್ದು ಆಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾದ್ದು. ಇವತ್ತಿಗೆ ಕೊನೆಯಾಗಿ ನಿಲ್ಲಿಸ್ತೇನೆ. ಅದನ್ನು ಹೇಳೋಕ್ ಮುಂಚೆ, ಕನಸು ಸಾಮೂಹಿಕ ಕನಸೇ ಬೇರೆ, ವೈಯಕ್ತಿಕ ಕನಸೇ ಬೇರೆ, ಪರಸ್ಪರ ಕನಸು ಬೇರೆ. ಈ 3 ಗಮನಿಸ್ಬಿಡಿ. ಸಾಮೂಹಿಕ ಅಂದ್ರೆ ಮೆನಿ ಪೀಪಲ್, ಅನೇಕರನ್ನು ಕುರಿತು ಅನೇಕರು ಒಟ್ಟಿಗೆ ಕಾಣುವ ಕನಸು. ಹಾಗೆ ಸಂಗೀತದಲ್ಲಿ ಸಮೂಹ ಗೀತೆ, ಯುಗಳ ಗೀತೆ, ಒಬ್ರೇ ಹಾಡೋದು 3 ಇದೆಯೋ ಹಾಗೆ ಕನಸಿನಲ್ಲಿ ಕೂಡ ಇನ್ನೊಂದು ವರ್ಗೀಕರಣ ಮಾಡೋದಾದ್ರೆ, ಸಾಮೂಹಿಕ ಕನಸನ್ನ ವರ್ಗೀಕರಣ ಮಾಡೋದಾದ್ರೆ, ವೈಯಕ್ತಿಕ ಕನಸಲ್ಲೇನೆ ಯುಗಳ ಕನಸು ಮತ್ತು ಇಡೀ ಗುಂಪಿಗೆ ಅನ್ವಯಿಸುವಂತಹ ಕನಸು ಇರ್ಬೋದು. ಅಂದ್ರೆ ಇದು ಸಾಮಾನ್ಯ ರೂಪ ಅಂಶಗಳಿದ್ರೆ ಮಾತ್ರ
ಅದನ್ನ ಪರಸ್ಪರ ಕನಸು ಅಂತಾರೆ. ನಂದು ಅದೇ ಕನಸು, ನಿಂದು ಅದೇ ಕನಸು ಅನ್ನೋ ರೀತಿಯಲ್ಲಿ ತಾಕಲಾಟವಿಲ್ಲದೆ ಇಬ್ಬರು ಕನಸನ್ನು ಬೆಸೆದು ಇಬ್ಬರೂ ಸೇರಿ ಮಾಡುವ ಕನಸುಗಳನ್ನ ಸಾಧನೆಗಳು ಕೂಡ ಇರುತ್ತೆ ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ತರ್ತಾ, ಕನಸಿನ ಒಂದು ಈ ಅಧ್ಯಯನ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಹೊಸ ಹೊಸ ಆಯಾಮಗಳು ಆ ಕನಸಿಗೆ ಬರ್ತಾ ಇರೋದ್ರಿಂದ ಅದು ತನ್ನ ಜೀವಂತಿಕೆಯನ್ನ ಕನಸು ಇವತ್ತಿಗೂ ಉಳಿಸ್ಕೊಂಡಿದೆ ಅನ್ನೋಂಥದ್ದು ಗಮನಿಸ್ಬೇಕಾದ್ದು. ಕೆಲವು ಸಮಸ್ಯೆಗಳಿಗೆ ಉತ್ತರ ಸಿಕ್ಕ ಮೇಲೆ ಅದ್ರ ಕಡೆ ಆಸಕ್ತಿ ಹೊರಟೋಗುತ್ತೆ, ಜನರ ಭಾಗವಹಿಸುವಿಕೆ ಹೊರಟೋಗುತ್ತೆ, ಆ ಜೀವಂತಿಕೆ ಬಹಳ ಕಾಲ ಇರಲ್ಲ. ಆದ್ರೆ ಪ್ರಶ್ನಿಸುವಿಕೆ ಅಷ್ಟೇ ಜ್ವಲಂತವಾಗಿ, ಪ್ರಶ್ನಿಸುವಿಕೆ ಅಷ್ಟೇ ಜೀವಂತವಾಗಿ ಈ ಕನಸು ನಮ್ಮನ್ನ ಆವರಿಸ್ಕೊಂಡಿರುತ್ತೆ ಅನ್ನುವ ಅಂಶವನ್ನ ನಾನು ಗಮನಿಸಿದಾಗ ಕನಸನ್ನ ಕಡೆಗಣಿಸೋ ಅಂಥದ್ದು ಇಲ್ಲ ಅನ್ನುವಂಥದ್ದು ಗಮನಿಸ್ಬೇಕಾದ್ರೆ, ಇನ್ನೂ ಒಂದು ವಿಚಿತ್ರ ಅಂಶ ಏನಂದ್ರೆ, ಕನಸನ್ನ ಕಾಣುವಾಗ, ಕನಸನ್ನ ಪೂರೈಸುವಾಗ ತನ್ನ ಅಂತರಂಗದ ಒಂದು ಕನಸಿದೆಯಲ್ಲ, ನಾನು ಸಮಾಧಾನವಾಗಿರ್ಬೇಕು ನಾನಂತ ಅಂತರಂಗದ ಕನಸು ಇದೆ. ಆದ್ರೆ ಅಂಕಿ ಅಂಶಗಳ ಪ್ರಕಾರ ಅಂತರಂಗದ ಕನಸುಗಳು ಬಹಳ ಅಪರೂಪ. ಯಾಕೆಂದ್ರೆ ಅದನ್ನ ನಾವು ಕನಸಾಗಿ ಇನ್ನೊಬ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ನಮ್ಗೆ ಅಂತ ಕನಸುಗಳು ಬೀಳೋದು ಅಪರೂಪ. ಯಾಕಂದ್ರೆ ನಾನ್ ಸಾಧನೆ ಮಾಡೋದು ನಂಗೆ ಆದ್ರೂ ಮಾಡ್ತೀನಿ, ಆಗಿರ್ಲಿಲ್ಲ ಈ ರೀತಿಯೇ ಅನ್ನುವ ಒಂದು ಧೋರಣೆ ಕೂಡ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ, ಕನಸುಗಳಲ್ಲಿ ಒಂಟಿಯಾಗಿ ಇದ್ದದ್ರಲ್ಲೇ ಕನಸು ಕಾಣೋದು, ಅಥವಾ ಒಂಟಿಯಾಗಿರೋದನ್ನ ಕಳ್ಕೊಳಕ್ ಕನಸು ಕಾಣೋದು, ಅಥವಾ ಸಾಮೂಹಿಕವಾಗಿ ಎಲ್ಲರೂ ಸೇರಿ ಒಂದೇ ಕನಸು ಕಾಣೋದಕ್ಕೆ ಅಷ್ಟು ಜನಕ್ಕೂ ಒಟ್ಟಿಗೆ ಉತ್ಸಾಹ ಬರೋ ಹಾಗೆ ಕನಸು ಕಾಣೋದು, ಇಂಥದ್ದೆಲ್ಲವೂ ಇದೆ ಅಂತ. ಆದ್ರಿಂದ ಕನಸು ಅನ್ನೋದು ವಾಸ್ತವಕ್ಕಿನ್ನ ಇನ್ನೂ ಜಟಿಲವಾದದ್ದು. ವಾಸ್ತವನಾದ್ರೂ ವಿಶ್ಲೇಷಣೆ ಮಾಡ್ಬೋದು, ಯಾಕೆಂದ್ರೆ ವಾಸ್ತವ ಇದೆಯಲ್ಲ ಪ್ರಕೃತಿಯ ಒಂದು ಲೀಲೆ, ಅಲ್ಲಿ ಅಷ್ಟೊಂದು ಏರುಪೇರುಗಳಿಲ್ಲ. ಆದ್ರೆ ವಾಸ್ತವಕ್ಕೆ ಪ್ರತಿಕ್ರಿಯೆ ತಾನೇ ಮನಸ್ಸು ಮಾಡೋದು. ಆ ಪ್ರತಿಕ್ರಿಯೆಯ ಅನೇಕ ಪ್ರತಿಕ್ರಿಯೆಗಳ ಪೈಕಿ ಕನಸು ಒಂದು. ಹಂಗಾಗಿ ಆ ಕನಸನ್ನ ಅರ್ಥ ಮಾಡ್ಕೋಬೇಕಾದ್ರೆ ವಾಸ್ತವನೂ ಬಿಡೋ ಹಾಗಿಲ್ಲ, ಮನುಷ್ಯನ ಹಿಂದಿನ ಅನುಭವನೂ ಬಿಡೋ ಹಾಗಿಲ್ಲ, ವರ್ತಮಾನದ ಅವನ ಮನಸ್ಥಿತಿ, ದೇಹ ಸ್ಥಿತಿ, ಪರಿಸ್ಥಿತಿ ಮೂರು ಸೇರ್ಕೊಂಡ್ಬಿಡುತ್ತೆ. ಹೀಗಾಗಿ ಕನಸು ಅತ್ಯಂತ ಜಟಿಲವಾದ ಜಡೆ. ಅದು ಸಿಕ್ಕಿನ ಜಡೆ ಅಂತಲೇ ಹೇಳ್ಬೇಕು. ಸಿಕ್ಕು ಬಿಡ್ಸಕ್ ಹೋದ್ರು ನೋವು ಜಾಸ್ತಿಯಾಗಿ ಕಾಣುತ್ತೆ, ಕನಸನ್ನು ವಿಶ್ಲೇಷಣೆ ಮಾಡಕ್ ಹೋದ್ರು ಕಷ್ಟಕ್ಕೆ ಸಿಕ್ಕಾಕೋತೀವಿ ಅಂತ ಹೇಳ್ತಾ, ಈ ಕನಸನ್ನು ಕುರಿತಂತೆ ಮೊದಲ ಭಾಗದ ಮುಕ್ತಾಯ ಮಾಡ್ತಾ ಇದ್ದೀನಿ. ಎರಡನೇ ಭಾಗದಲ್ಲಿ ಇನ್ನೊಂದಷ್ಟು ಅಂಶಗಳು ಹೇಳುವಂಥದ್ದಿವೆ, ಅವುಗಳನ್ನ ನಾವು ಆಲೋಚನೆ ಮಾಡೋಣ. ಈಗ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗೆ ಸದಾವಕಾಶ ಅಂತ ನಾನು ಭಾವಿಸಿದ್ದೀನಿ. ಈ ಶೀರ್ಷಿಕೆ ಆಚಾರ, ವಿಚಾರ, ಉಚ್ಚಾರ ಆದ್ರಿಂದ ಇಲ್ಲಿ ಕನಸು ಅನ್ನೋದು ಏನಾಗಿದೆ, ವಿಚಾರ ಅಲ್ಲ, ಆದ್ರೆ ಮನಸ್ಸಿನ ಕ್ರಿಯೆ. ಕಾಯ ವಾಚ ಮನಸ ಅನ್ನೋದು ಮನಸ್ಸಿನ ಕ್ರಿಯೆ. ಕನಸು ನಮ್ಮ ಮಾತಾಗುತ್ತೋ ಅಥವಾ ಕನಸನ್ನ ಸಾಧಿಸೋ ಕನಸಾಗುತ್ತೋ. ಆಚಾರ ವಿಚಾರ, ವಿಚಾರ ಅಂತ ಇಟ್ಕೊಂಡು ಕನಸಿನ ವಿಚಾರ ಅಂತಲೇ ಇಟ್ಕೊಂಡ ಅದು ಈ ಕಡೆಗೆ ಬರೋದಂದ್ರೆ ಆಚಾರ ಆಗತ್ತೆ, ಆ ಕಡೆಗೆ ಬಂದ್ರೆ ಉಚ್ಚಾರ ಆಗುತ್ತೆ. ಎಲ್ಲೂ ಬರದೆ ಮೂಕವಾಗಿ ಕನಸನ್ನು ಎದುರಿಸೋದು ಇದೆ. ಹಾಗಾಗಿ ಈ ಮೂರು ಅಂಶಗಳನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ನಾವು ಯಾರತ್ರೂ ಹೇಳ್ಕೊಳ್ದೇ ಇರೋ ಕನಸುಗಳು ನಮ್ಮ ಎಲ್ಲರಲ್ಲೂ ಇದೆ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ. ಅದನ್ನೊಬ್ಬ ಮನಃಶಾಸ್ತ್ರಜ್ಞ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾನೆ. ಹಂಚಿಕೊಳ್ಳುವ ಕನಸು, ಹಂಚಿಕೊಳ್ಳದ ಕನಸು, ಹೊಂಚು ಹಾಕಿ ನಮ್ಮನ್ನು ಕಷ್ಟಕ್ಕೆ ಸಿಕ್ಕಾಕೋ ಕನಸು, ಮೂರು ಇರುತ್ತೆ ಅಂತ. ಈಗ ಪ್ರತಿಕ್ರಿಯೆಗೆ ಅವಕಾಶ ಮಾಡಿ. ಒಂದು ಈಗ ಚೆನ್ನಾಗಿತ್ತು ಸರ್. ನನ್ಗೆ ಅಂದ್ರೆ ಇದರಲ್ಲಿ ಎರಡು ಸಂಗತಿ ಅನ್ಸುತ್ತೆ. ಒಂದು, ನನಗೆ ಒಂದು ಎಚ್ಚರದ ಸ್ಥಿತಿ ಇಲ್ಲದಾಗ, ನಿದ್ದೆ ಇಲ್ಲಿದ್ದಾಗ ಬರುವಂತ ಒಂದು ಇದು ಕನಸು ವಿಚಾರ. ಇನ್ನೊಂದು, ನಾನು ಅದೇ ಗುರಿ ಅನ್ನೋದನ್ನ ನಾವು ಹೇಳುವಂಥದ್ದು. ಅಂದ್ರೆ ನನ್ಗೊಂದು ಆಸೆ ಇದೆ, ಅದೇ ಆಸೆ ಅಂದ್ರೆ ಅದು ಎಚ್ಚರದಲ್ಲಿ ಇಟ್ಕೊಂಡು ಮಾಡೋಂಥದ್ದು. ನನ್ನ ಈ ರೀತಿ ಆಸೆ ಇತ್ತು, ಅದನ್ನ ನಾನು ಕನಸು ಅಂತೇಳಿ ನಾನು ಹೇಳ್ತೀನಿ.
ಈ ಹ್ಮ್ ಎರಡು ನಾವು ಅಂದ್ರೆ ಇಂಟರ್ಚೇಂಜ್ ಆಗಿ ಬಳಸ್ತಾ ಇರ್ತೀವಲ್ಲ ಈ ಕನಸು ಅಂತ ಹೇಳ್ಬೇಕಿದ್ರೆ. ಅದಕ್ಕೆ ಗೋಜಲಾಗಿದೆ, ಅದು ಗೋಜಲಾಗಿದೆ. ಆದ್ರೆ ಹಗಲುಗನಸು ಅನ್ನೋ ಪದ ನಾವು ಬಳಸುವಾಗ ಅದಕ್ಕೆ ದೀರ್ಘಾವಧಿ ಆ ಆಲೋಚನೆ ಅಥವಾ ಗುರಿ ಇರೋ ತರದ್ದಲ್ಲ ಹಗಲುಗನಸು. ವಾಸ್ತವವಾಗಿ ಅದೇನಪ್ಪಾ ಅಂದ್ರೆ ಒಂಥರ ಟೈಮ್ ಫಿಲ್ಲರ್. ಅಂದ್ರೆ ಒಂದಷ್ಟೊತ್ತು ಮನಸ್ಸು ಏನು ಆಲೋಚನೆ ಬ್ಲಾಂಕ್ ಆಗಿದೆಯಲ್ಲ, ಅಥವಾ ಬ್ಲಾಂಕ್ ಆಗಿ ಇರಬೇಕು ಅಂತ ಆಸೆ ಪಡುತ್ತಲ್ಲ, ಅವಾಗ ಏನ್ ಮಾಡುತ್ತೆ ಮನಸ್ಸು ಅಂದ್ರೆ ಈ ಕೆಲಸ, ಆ ಭಾವನೆ ವಿಚಾರ ಯಾವ್ದು ಬೇಡ, ಇನ್ಯಾವ್ದು ಒಂದು ಹೇಳ್ಕೊಂಡು ಒಂದಷ್ಟು ಕಾಲಹರಣ ಮಾಡೋಣ ಅನ್ನೋಂಥದ್ದನ್ನ ಹಗಲುಗನಸು ಅಂತಾರೆ ಹೊರತು, ಈಗ ನೀವು ಹೇಳಿದಾಗೆ ಗುರಿ ಇಟ್ಕೊಂಡು ಗುರಿ ಸಾಧನೆಗೆ ತಲುಪುವಂತಹ ಪ್ರಯತ್ನ ಇದೆಯಲ್ಲ, ಅದನ್ನ ಹಗಲುಗನಸು ಅಂತ ಕರೆಯೋದಿಲ್ಲ. ಅದು ಮುಖ್ಯವಾಗಿ ಗಮನಿಸಬೇಕಾದಂತ ಸಂಗತಿ. ಆಮೇಲೆ ನಾನು ಮಾತನಾಡಿಸಬೇಕು ಅನ್ನೋ ಆಸೆ ಇಟ್ಕೊಂಡೇ ಬರ್ತೀನಿ ಯಾವಾಗ್ಲೂ. ನಾನು ಮಾತಾಡ್ತೀನಿ, ಮಾತು ಕೇಳಿಸ್ಕೊಳ್ಳೋ ಸಂದರ್ಭಗಳು ಕಡಿಮೆ ಇದೆ, ಅಥವಾ ನನ್ನ ಮಾತೇ ಹಾಗೋ ಗೊತ್ತಿಲ್ಲ. ಕಾರಂತರ ಮಾತು ಹಾಗೆ ಇರ್ತಿತ್ತು, ಕಾರಂತರ ಎದುರುಗಡೆ ಯಾರು ವಾದ ಮಾಡ್ತಿರ್ಲಿಲ್ಲ. ಆಮೇಲೆ ನಿಧಾನವಾಗಿ ಅವರು ಹಾಗೆ ಹೇಳಿದ್ದು ಇನ್ನೊಂದು ರೀತಿಯಲ್ಲಿ ಬೇರೆಲ್ಲೂ ಯೋಚನೆ ಮಾಡಕ್ ಸಾಧ್ಯ ಅಂತ ಆಮೇಲೆ ಹೇಳೋರು. ಆ ಎದುರಿಗೆ ಹೇಳ್ತಿರ್ಲಿಲ್ಲ, ಕಾರಂತರ ಎದುರಿಗೆ ಹೇಳ್ತಿರ್ಲಿಲ್ಲ. ಅದಕ್ಕೆ ಕಾರಂತರು ಕಾರಣ ಅಲ್ಲ, ಅವರ ಆಲೋಚನೆ ನಿರೂಪಣೆ ಶೈಲಿ ಹಾಗಿತ್ತು. ಹಾಗಾಗಿ ನನ್ನ ನಿರೂಪಣೆ ಶೈಲಿನೂ ಅದೇ ಆಗ್ತಾ ಇದೆಯೇನೋ ಅಂತ ನನಗೆ ಅನ್ನಿಸುತ್ತೆ. ಗುರುಜಿ, ಸಂತೋಷ್ ಇಲ್ಲಿ. ಹೇಳಿಪ್ಪ. ಇಲ್ಲ, ತುಂಬಾ ಅದ್ಭುತವಾಗಿತ್ತು ಇವತ್ತಿನ ಒಂದು ಚರ್ಚೆ. ಅದರಲ್ಲಿ ಒಂದು ಅಂಶ ನನಗೆ ಉಳಿದಂದ್ರೆ, ಈ ಕನಸಲ್ಲಿ ಎಷ್ಟೋ ಸಾರಿ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದಾರೆ ನಿಮಗೆ. ಅದು ನನ್ನ ಅನುಭವದಲ್ಲಿ ತುಂಬಾ ಸರಿ ಆಗಿದೆ. ಈ ಅದರಲ್ಲೂ ನಮಗೆ ನಿಮ್ಮ ಅನುಭವದಲ್ಲಿ ಆಗಿದೆ. ಎಸ್ಪೆಷಲಿ ನಮಗೆ ನಮ್ಮ ಟೆಕ್ನಾಲಜಿಕಲ್ ಸೊಲ್ಯೂಷನ್ ಫಂಡ್ ಮಾಡುವಾಗ ನಮಗೆ ದಿನನಿತ್ಯ ಅದರದ ಸೊಲ್ಯೂಷನ್ ಸಿಗದೆ ಇರುವಾಗ, ನಮಗೆ ರಾತ್ರಿ ಮಲಗಿದಾಗ ನನಗೆ ಕನಸಲ್ಲಿ ಬಂದು ಅದಕ್ಕೆ ಸೊಲ್ಯೂಷನ್ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ನನ್ನ ಕನಸಲ್ಲಿ ಬಂದಿರತಕ್ಕಂಥ ಅಲ್ಲಿ ಹೋಗಿ ನಾ ಅಪ್ಲೈ ಮಾಡಿದಾಗ ಅದು ಸೊಲ್ಯೂಷನ್ ಸಿಕ್ಕಿದೆ. ಅಲ್ಲಿಗೆ ಕೆಕುಲೆ ಹೇಳಿದ್ದು ನಿಜ. ಯೂನಿವರ್ಸ್ ಪ್ರಾಬ್ಲಮ್ ಬಂದಾಗ್ಲೇ ಕನಸಿನಲ್ಲೇ ಪರಿಹಾರ ಸಿಗುತ್ತೆ ಅಂತ ಕಾಣುತ್ತೆ, ಪರ್ಸನಲ್ ಪ್ರಾಬ್ಲಮ್ ಬಂದಾಗ ಸಿಗಲ್ಲ ಅಂತ ಕಾಣುತ್ತೆ. ಅಥವಾ ಪರ್ಸನಲ್ ಪ್ರಾಬ್ಲಮ್ ಅಲ್ಲಿ ಕನಸು ಕಂಡಿದ್ದು ನಿಜ, ಯಾರು ಅನುಭವಕ್ಕೆ ಬಂದಿದ್ದು ಹೇಳ್ಬೋದು. ನೀವ್ ಹೇಳಿದ್ದು ಕೆಕುಲೆಗೆ ಬೆಂಬಲವಾಗಿ ಸಾರ್ವತ್ರಿಕ ಆಲೋಚನೆಯಲ್ಲಿ ಈ ತರ ಕನಸು ಬೀಳುವಂತ ಸಾಧ್ಯತೆ ಹೆಚ್ಚು ಅಂತ. ಧನ್ಯವಾದಗಳು. ಮತ್ತೆ ಇನ್ನಾರು ಪ್ರತಿಕ್ರಿಯೆ? ಸರ್, ತುಂಬಾ ಚೆನ್ನಾಗಿತ್ತು. ಅದು ರಕ್ತ ಸಂಚಾರ ದೇಹದಲ್ಲಿ ಆಗುವ ದೃಷ್ಟಿಯಿಂದ ಅದೊಂದು ದೈಹಿಕ ವ್ಯವಸ್ಥೆ ಅನ್ನೋದು ನನಗೊಂದು ಈ ವಿಷಯನೂ ತುಂಬಾ ಲಾಜಿಕಲ್ ಅಂತ ಅನ್ನಿಸ್ತು. ಅದೊಂದು ನಂಗೆ ಹೊಸ ವಿಷಯ. ಯಾಕೆಂತಂದ್ರೆ ಸಾಮಾನ್ಯವಾಗಿ ನಮ್ಗೆ ಕನಸು ಬೀಳೋದು ಯಾತಕ್ಕೆ ಅನ್ನೋದು ಇಷ್ಟೊಂದು ಗೊಂದಲ ಇತ್ತು. ಈ ರಾತ್ರಿ ಹೊತ್ತೂ ಕೂಡ ಅದು ದೈಹಿಕ ವ್ಯವಸ್ಥೆ, ರಕ್ತ ಸಂಚಾರನ ವ್ಯವಸ್ಥೆಯಲ್ಲಿ ಇಡೋಕ್ಕೋಸ್ಕರ ಕನಸು ಬೀಳುತ್ತೆ ಅನ್ನೋದು ಅದೊಂದು ತಿಳಿದು ಖುಷಿ ಆಯ್ತು. ಅಷ್ಟೇ. ಥ್ಯಾಂಕ್ ಯು ಸರ್. ನಮಸ್ತೆ. ಕೇಳಿ ಮೇಡಮ್. ಎಚ್ಚರದ ಅವಸ್ಥೆಯಲ್ಲಿ ನಾವೇನಿದ್ದೇವೆ ಅದು ನಿಜ ಅಲ್ಲ ಅಂತ ಏನ್ ಹೇಳ್ತೇವೆ, ಆದ್ರೆ ಎಚ್ಚರದ ಅವಸ್ಥೆಯಲ್ಲಿರುವಾಗ ಈ ದೇಹ ಕಂಡುಕೊಂಡಂತಹ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಅಂತ ಏನಿದೆ, ಆ ರೆಸ್ಪಾನ್ಸಿಬಿಲಿಟೀಸ್ ಕಡೆಗೆ ನಾವು ಗಮನ ಕೊಡ್ತಾ ಹೋಗುವಾಗ ನಮಗೆ ಗೊತ್ತಿಲ್ಲದೆ ಮಾಡ್ಕೊಳ್ಳುವಂತಹ ಒಂದೊಂದು ಡಿಸೈರ್ಸ್ ಏನಿರುತ್ತೋ ಅವೆಲ್ಲವಕ್ಕೂ ಮತ್ತೆ ನಾವು ಅಂಟಾಕೊಳ್ತಾ ಹೋಗ್ತೀವಲ್ಲ, ಅದರಿಂದ ಹೇಗೆ ನಾವು ಬಿಡುಗಡೆಯನ್ನ ಪಡೆಯೋದು? ಅದು ನಿಮ್ಮ ಪ್ರಶ್ನೆ ತುಂಬಾ ಸ್ವಾರಸ್ಯವಾಗಿದೆ. ನಾಳೆಗೆ ಇಟ್ಕೊಂಡಿದ್ದೀನಿ ನನ್ನ ದಾರ್ಶನಿಕತೆ ಮತ್ತು ಎಂತದು ಕನಸು ಅಂತ ಅನ್ನುವಂಥದ್ದು. ಮುಂದಿನ ನಿಮ್ಮ ಪ್ರಶ್ನೆಗೆ ಖಂಡಿತವಾಗಿ ವಿಸ್ತಾರವಾಗಿ ಉತ್ತರ ಕೊಡ್ತೀನಿ. ಯಾಕೆಂದ್ರೆ ಇವಾಗ ಶುರು ಮಾಡಿದ್ರೆ ಅದು ಬೇಗ ಮುಗಿಯಲ್ಲ. 1 ಸಾಲ 2 ಸಾಲ ಅಲ್ಲ ಅದು. ನೀವು ಹೇಳಿ ತುಂಬಾ ಚೆನ್ನಾಗಿದೆ. ಜೀವನನೇ ಕನಸಿಗೂ ಜೀವನಕ್ಕೂ ಏನ್ ವ್ಯತ್ಯಾಸ ಅನ್ನುವಂಥದ್ದನ್ನ ನಾಳೆ ಮುಂದಿನ ಜಾಲನ್ಯಾಸದಲ್ಲಿ ಪೂರ್ತಿ ಹೆಚ್ಚು ಕಡಿಮೆ ಅದು ದಾರ್ಶನಿಕತೆಯ ಕಡೆಗೇನೆ ಉತ್ತರ ಕೊಡ್ತಾ ಇದ್ದೀನಿ.
ಓಕೆ, ಇವತ್ತಿನ ಕ್ಲಾಸ್ ಕೂಡ ಯೂಟ್ಯೂಬ್ ನಲ್ಲಿ ಬರುತ್ತೆ ಅಲ್ವಾ ಸರ್? ಮತ್ತೊಂದ್ಸರಿ ಕೇಳೋ. ಬರುತ್ತೆ. ಸರ್ ಸರ್ ಆಗ್ಬೋದು ಹಾಕೋರು ಸರ್. ಇದಲ್ಲ, ದೇವರೇ ಹೇಳ್ಬೇಕು ಹಾಕ್ತೀನಿ ಅಂತ. Okay. ನಾನು ಇವತ್ತು ಯಾವ್ದೋ ಕಾರ್ಯಕ್ರಮದಲ್ಲಿ ಇದ್ದೋನು ಮಧ್ಯದಲ್ಲಿ ಬಿಟ್ಟು ಬಂದೆ ಈ ಕಾರ್ಯಕ್ರಮದ ಸಲುವಾಗಿ. ಯಾವ್ದೋ ಒಂದು ಶಾಲಾ ವಾರ್ಷಿಕೋತ್ಸವದಿಂದ ಬಂದು ಇದನ್ನ ಇವತ್ತು ಮುಗಿಸ್ದಿದ್ರೆ ಮುಂದಿನದೆಲ್ಲ ಪೋಸ್ಟ್ ಪೋನ್ ಆಗ್ತಾ ಹೋಗುತ್ತೆ ಅಂತ. ಬಹುಶಃ ನಾಳೆಗೆ ನಾನು ಮುಗಿಸ್ತೀನಿ. ಮುಂದಿನ ಜಾಲದಲ್ಲಿ 2ನೇದ್ರಲ್ಲಿ ಕನಸನ್ನ ಮುಗಿಸಿ ಮತ್ತೆ ಇನ್ನೊಂದು ಯಾವ್ದಾದ್ರು ಟಾಪಿಕ್ ನೋಡ್ತೀನಿ. ಆದ್ರೆ ಈಗ ಹಾಗೆ ಹೇಳಿರ್ತೀನಿ, ಆ ಸಂಗ್ರಹ ಆದಾಗ ಅದ್ ತಿರ್ಗಾ 3ನೇದಾಗುತ್ತೆ ಏನೋ ಗೊತ್ತಿಲ್ಲ. ಅನೇಕ ಸರಿ ಲೇಖಕರು ತಾವ್ ಹೀಗ್ ಬರೆದಿದ್ದಾರೆ ಅಂತ ವಿಮರ್ಶೆ ಮಾಡ್ತಾರೆ, ಲೇಖಕರು ಬರೆಯಕ್ ಶುರು ಮಾಡ್ತಾರೆ, ಅದು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಉಪನ್ಯಾಸ ಅಂತೂ ಹಾಗೆ, ನನ್ನ ಉಪನ್ಯಾಸ ಅಂತೂ ಹಾಗೆ ಆಗ್ತಾ ಇದೆ. ಕಾಲೇಜಲ್ಲಿ ಪಾಠ ಮಾಡುವಾಗ್ಲೂ ನಾನು 1 ಗಂಟೆಲಿ ಇಷ್ಟು ಮಾತಾಡ್ತೀನಿ ಅಂತ ಅನ್ಕೊಂಡು ಹೋಗಿದ್ರೆ ಅದು ಅಷ್ಟು ಕರೆಕ್ಟ್ ಆಗಿ ಆಗಿರೋದು ಯಾವತ್ತೂ ಇಲ್ಲ ಬಾಕಿ ಉಳಿತಿತ್ತು, ಇಲ್ಲ ಇನ್ನೊಂದ್ ಸ್ವಲ್ಪ ಮುಂದಾಗೂ ಹೇಳ್ತಿದ್ದೆ. ಅದು ಹುಡುಗರ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗ್ತಿತ್ತು. ಹಂಗಾಗಿ ಖಚಿತವಾಗಿ ಹೇಳಕ್ಕಾಗಲ್ಲ. ಮೇ ಬಿ ಐ ವಿಲ್ ಟ್ರೈ ಟು ಕಂಪ್ಲೀಟ್ ಇನ್ ದಿ ನೆಕ್ಸ್ಟ್ ಸೆಷನ್. ಅಲ್ಲಿ ಸ್ವಲ್ಪ ಎಲ್ರಿಗೂ ದಾರ್ಶನಿಕತೆ ಅಷ್ಟೊಂದು ಆಸಕ್ತಿ ಇರೋದು ಇಲ್ಲ ಕೂಡ. ಅದರಿಂದ ನಾಳೆ ಅದರಲ್ಲಿ ದಾರ್ಶನಿಕತೆ ಮತ್ತೆ ಬೇರೆ ಇನ್ನೊಂದಷ್ಟು ಬಾಕಿ ಇದೆ, ಅದೆಲ್ಲವನ್ನು ನಾಳಿನ ಜಾಲನ್ಯಾಸದಲ್ಲಿ ಕವರ್ ಮಾಡ್ತೀನಿ. ಮುಗಿಸ್ಬೋದಾ? ಸರಿ ಸರ್. ಮತ್ತೆ ಅದು ಪ್ರತಿಕ್ರಿಯೆ ಇಲ್ಲ ಅಂತಂದ್ರೆ ಎಲ್ಲರಿಗೂ ನಮಸ್ಕಾರ, ವಂದನೆಗಳು, ಶುಭರಾತ್ರಿ. ಆಮೇಲೆ ಬುಧವಾರ ಒಂದು ದೈನಂದಿನ ಅನುಭವದಲ್ಲಿ ವಿಜ್ಞಾನ ಕಾಣೋದ್ರ ಬಗ್ಗೆ ಒಂದು ವೆಬಿನಾರ್ ಇದೆ. ಆಸಕ್ತಿ ಇರೋ ವಿಶೇಷವಾಗಿ ಅಧ್ಯಾಪಕರು ಹೇಗೆ ಮಕ್ಕಳ ಅನುಭವನ ಎಕ್ಸ್ಪ್ಲೈಟ್ ಮಾಡೋದು ಅಥವಾ ಮಕ್ಕಳ ಅನುಭವವನ್ನ ಹೇಗೆ ಅವರು ಗ್ರಹಿಸೋದು ಅನ್ನೋದನ್ನ ಹೇಳ್ಕೊಡೋದು, 2 ಅಂಶನೂ ಒಳಗೊಂಡಿದೆ. ಆಸಕ್ತರು ಬರ್ಬೋದು. ಅದನ್ನ ಬೇಕಾದ್ರೆ ಬರೋ ಇದನ್ನ ಸೌಂದರ್ಯ ಸ್ವಾರಸ್ಯದಲ್ಲಿ ಹಾಕೋಣ, ಆಚಾರ ವಿಚಾರದಲ್ಲಿ ಬೇಡ, ಸೌಂದರ್ಯ ಸ್ವಾರಸ್ಯದಲ್ಲಿ ಹಾಕ್ಬೋದು ಅಂತ ಕಾಣುತ್ತೆ. ಓಕೆನಪ್ಪ.